ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೇನೆ ಅಂದರೆ, ಕರ್ನಾಟಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳನ್ನು ಕೇಳಿದ್ರು ಅದ್ರ ಮೇಲೆ ಒಂದು ಬೇರೆ ಆ್ಯಕ್ಟ್ ಅಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಸೆಕ್ಷನ್ಸ್ ಅಂತ ಒಂದು ಮಾರ್ಕ್ ಮಾಡಿ ತೋರಿಸ್ತೇನೆ. ಇದೇ ರೀತಿಯಲ್ಲಿ CRPCಯಲ್ಲೂ ಮಾಡಿದ್ದೇನೆ. ಹಾಗೆ ಅನ್ಅಕಾಡೆಮಿಯಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡ್ತಿದ್ದೇನೆ. ಓಕೆ, ಸೊ ಇದು 50 ಇಂಪಾರ್ಟೆಂಟ್ ಪ್ರಾವಿಷನ್ಸ್, 50 ಅಷ್ಟೇ ಅಲ್ಲ, 50+ ಇಂಪಾರ್ಟೆಂಟ್ ಪ್ರಾವಿಷನ್ಸ್. ಯಾವ್ದಾದ್ರು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಇದೆ. ಓಕೆ, ಸೊ ಇಲ್ಲಿ ನಾನು ಪೆನ್ಸಿಲಲ್ಲಿ ಏನು ಮಾರ್ಕ್ ಮಾಡಿದ್ದು ಕಾಣ್ತಾ ಇದೆ ನಿಮಗೆ, ಅದು ಆಲ್ರೆಡಿ ಕ್ವಶನ್ಸ್ಗಳು ಕೇಳಿರೋದು ಅಂತ. ಸೊ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಪ್ರಾವಿಷನ್ಸ್ಗಳು ಇವೆ, ಪಾಸಿಬಲ್ ಕ್ವಶನ್ಸ್, ಪಾಸಿಬಲ್ ಸೆಕ್ಷನ್ಸ್ಗಳು ಇರ್ಬೋದು ಅಂತ. ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ನೋಡಿ, ಯಾವಾಗ ನಾನು ಹೇಳೋ ಹಾಗೆ ಶಾರ್ಟ್ ಟೈಟಲ್, ಕಮೆನ್ಸ್ಮೆಂಟ್ ಮತ್ತು ಎಕ್ಸ್ಟೆಂಟ್ ಇದು ಇಂಪಾರ್ಟೆಂಟ್ ಒಂದು ಸೆಕ್ಷನ್. ಇದು ಪ್ರತಿಯೊಂದು ಆ್ಯಕ್ಟಲ್ಲಿ, ಯಾವುದೇ ಆ್ಯಕ್ಟ್ ಇರಲಿ, ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನು ನಾವು ನೋಡ್ಕೊಳ್ಬೇಕು, ಅಪ್ಲಿಕೇಬಿಲಿಟಿ ಹೇಗೆ ಅಂತ. ಸೊ ಅದಕ್ಕೋಸ್ಕರ ಅದು ಓದ್ಕೊಳ್ಳೇಬೇಕು. ಹಾಗೆ CPC ಎಲ್ಲ ಅಪ್ಲೈ ಆಗುತ್ತೆ, ಜಮ್ಮು ಕಾಶ್ಮೀರ ಅಪ್ಲೈ ಆಗುತ್ತಾ ಇಲ್ವಾ, ಈಗ ಏನಾಗಿದೆ, ಅಮೆಂಡ್ಮೆಂಟ್ ಯಾವಾಗಲಿಂದ ಚೇಂಜ್ ಆಗಿದೆ, ಅದೆಲ್ಲ ನೋಡ್ಕೊಳ್ಬೇಕು. ಡೆಫಿನೇಷನ್ಸ್ ಅಂತೂ ಪ್ರತಿ ಶಬ್ದಗಳು ಕೂಡ ಇಂಪಾರ್ಟೆಂಟು. ಈಗ ಡಿಕ್ರಿ, ಮೀನ್ ಪ್ರಾಫಿಟ್ಸ್, ಲೀಗಲ್ ರೆಪ್ರೆಸೆಂಟೇಟಿವ್ಸ್, ಜಡ್ಜ್ಮೆಂಟ್, ಆರ್ಡರ್, ಫಾರಿನ್ ಕೋರ್ಟ್, ಫಾರಿನ್ ಜಡ್ಜ್ಮೆಂಟ್, ಈ ಥರ ಬಹಳಷ್ಟು ಒಂದು ಡೆಫಿನೇಷನ್ಗಳು ಏನಿವೆ ಅದನ್ನು ನಾವು ಈ ಡೆಫಿನೇಷನಲ್ಲಿ ಕಾಣ್ಬೋದು. ಪ್ರತಿಯೊಂದು ಶಬ್ದನೂ ಇಂಪಾರ್ಟೆಂಟ್. ಸೊ ಅದರದ್ದು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೋಡಿಟ್ಕೊಳ್ಳಿ. ಓಕೆ, ಇನ್ನು 10 ಮತ್ತು 11 ಈಗ ಸೂಟ್ಸ್ ಇನ್ ಜನರಲ್ ಅಂತ ಏನು ಪಾರ್ಟ್ 1ಅಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಟೇ ಆಫ್ ಸೂಟ್ ಮತ್ತು ರೆಸ್ಟ್ ಜುಡಿಕೇಟ ಇವೆರಡು ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಅಂತ ನಾವು ಹೇಳಲೇಬೇಕು. ಅದ್ರ ಜೊತೆಗೆ ಸೆಕ್ಷನ್ 9 ಕೂಡ ಇಂಪಾರ್ಟೆಂಟ್. ಕೋರ್ಟ್ಸ್ ಟು ಟ್ರೈ ಆಲ್ ಸಿವಿಲ್ ಸೂಟ್ಸ್ ಅನ್ಲೆಸ್ ಬಾರ್ಡ್ ಅಂತ ಏನಿದೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೆಕ್ಷನ್. ಅದ್ರ ಜೊತೆಗೆ ಫಾರಿನ್ ಕೋರ್ಟ್, ಫಾರಿನ್ ಜಡ್ಜ್ಮೆಂಟ್ ಅದ್ರ ಬಗ್ಗೆ ಅಷ್ಟಾಗಿ ಪ್ರಿಲಿಮ್ಸಲ್ಲಿ ಕೇಳಿಲ್ಲ, ಆದರೆ ಮೇನ್ಸ್ ಎಕ್ಸಾಮ್ಸ್ಗೆ ಈ ಒಂದು ಶಾರ್ಟ್ ನೋಟ್ಸ್ ಬರ್ಬೋದು. ಹಾಗೆ ಇನ್ನು ಬಾರ್ ಟು ಫರ್ದರ್ ಸೂಟ್ ಅಂತ ಏನಿದೆ ಅದರ ಅಡಿಯಲ್ಲಿ ನಾವು CK ತಕ್ವಾನಿ ಬುಕ್ಕಲ್ಲಿ, ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ನೋಡಿದರೆ ಒಂದು ಲಿಸ್ಟ್ ಕೊಡ್ತಾರೆ. ಸೊ ಆ ಲಿಸ್ಟ್ ನೋಡಿಕೊಂಡ್ರೆ ಸುಲಭ. ನಾನು ಸೆಕ್ಷನ್ 12 ಅಂತ ಹೇಳೋದಿಲ್ಲ, ಈ ಇಡೀ ಆ್ಯಕ್ಟಲ್ಲಿ ಬೇರೆ ಬೇರೆ ಫರ್ದರ್ ಸೂಟ್ ಫೈಲ್ ಮಾಡಲಿಕ್ಕೆ ಬಾರ್ ಇದೆ. ಒಂದು ಸೇಮ್ ಕಾಸ್ ಆಫ್ ಆ್ಯಕ್ಷನ್ ಅಥವಾ ಸೂಟ್ ಡಿಸ್ಮಿಸ್ ಆದರೆ ಆ ಥರ ಯಾವ್ದಾವುದು ಬಾರ್ ಇದೆ ಅಂತ ಒಂದು ಲಿಸ್ಟ್ ಮಾಡಿಕೊಂಡ್ರೆ ನೀವು ಅದು ಸುಲಭ ಆಗುತ್ತೆ. ಇನ್ನು ಪ್ಲೇಸ್ ಆಫ್ ಸೂಯಿಂಗಲ್ಲಿ ನೋಡಿ, ಸೆಕ್ಷನ್ 15 ಮೇಲೆ ಕೇಳಿದ್ದಾರೆ, ಕೋರ್ಟ್ ಇನ್ ವಿಚ್ ಸೂಟ್ಸ್ ಟು ಬಿ ಇನ್ಸ್ಟಿಟ್ಯೂಟೆಡ್ ಅಂತ. ಇನ್ನು ಈ 16, 17, 18 ಅಂತ ಏನಿದೆ ಅದು ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು. 19 ಮೂವಬಲ್, ಇದು ರೆಸಿಡರಿ ಕ್ಲಾಸ್, ಇದು ಆಬ್ಜೆಕ್ಷನ್ಗೆ ಸಂಬಂಧಪಟ್ಟದ್ದು. ಹಾಗೆ ಈ ಬಾರ್ ಆನ್ ಸೂಟ್ ಅಂತ ಇರುತ್ತಲ್ಲ, ಅಲ್ಲಿ ಎಲ್ಲೇ ಬಂದರೂ ಕೂಡ ಅದು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡಿ. ಓಕೆ, ಸೊ ಸೆಕ್ಷನ್ 21A ಕೂಡ ಇಂಪಾರ್ಟೆಂಟ್. ಹಾಗೆ ಸೆಕ್ಷನ್ 24 ಜನರಲ್ ಪವರ್ ಟು ಟ್ರಾನ್ಸ್ಫರ್ ಆ್ಯಂಡ್ ವಿಡ್ರಾವಲ್, ಟ್ರಾನ್ಸ್ಫರ್ ಆಫ್ ಕೇಸಸ್ ಹೇಗೆ ಮಾಡ್ಬೋದು ಹೇಳುವಂಥದ್ದು, ಅದು ಇಂಪಾರ್ಟೆಂಟು. ಇನ್ನೊಂದು ಮುಖ್ಯವಾಗಿ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈಗ ಸೆಕ್ಷನ್ಸ್ ಮತ್ತು ಆರ್ಡರ್ಸ್ ಎರಡೂ ಇವೆ CPCಯಲ್ಲಿ. ಸೊ ಸೆಕ್ಷನ್ಸ್ಗಳು ಆಲ್ಮೋಸ್ಟ್ ಎಲ್ಲ ಸೆಕ್ಷನ್ಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ಇನ್ನು ಸಮನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸಲ್ಲಿ ಸೆಕ್ಷನ್ 26 ನಾವು ನಾರ್ಮಲಿ ಪ್ಲೇ ಆ್ಯಂಡ್ ಫೈಲ್ ಮಾಡುವಂಥದ್ದು. ಇನ್ನು ಸಮನ್ಸ್ ಆ್ಯಂಡ್ ಡಿಸ್ಕವರಿಯಲ್ಲಿ ಸೆಕ್ಷನ್ 27 ಸಮನ್ಸ್ ಟು ಡಿಫೆಂಡೆಂಟ್ಸ್ ಹೇಗಿರಬೇಕು. ಹಾಗೆ ಪವರ್ ಟು ಆರ್ಡರ್ ಡಿಸ್ಕವರಿ ಆ್ಯಂಡ್ ದಿ ಲೈಕ್ ಅಂದರೆ ಯಾವ್ಯಾವ ಆರ್ಡರ್ ಮಾಡ್ಬೋದು ಹೇಳುವಂಥದ್ದು, ಅದಕ್ಕೆ ಕಂಪ್ಲೈ ಮಾಡಿದ್ರೆ ಪೆನಾಲ್ಟಿ ಏನು ಅಂತ ಹೇಳುವಂಥದ್ದನ್ನು ಕೊಟ್ಟಿದ್ದಾರೆ. ಇನ್ನು ಜಜ್ಮೆಂಟ್ ಆ್ಯಂಡ್ ಡಿಕ್ರಿ ಕ್ವಶನ್ಸ್ ಕೇಳದೇ ಇರಲಿ, ಆ ಸೆಕ್ಷನ್ನು ಜುಡಿಷರಿ ಎಕ್ಸಾಮ್ ಆಗಿರುತ್ತೆ. ಆ ಕ್ವಶನ್ಗಳನ್ನು ನಾವು ಓದಲೇಬೇಕಾಗತ್ತೆ. ಸೆಕ್ಷನ್ 33 ಜಜ್ಮೆಂಟ್ ಆ್ಯಂಡ್ ಡಿಕ್ರಿ. ಇನ್ನು ಇಂಟ್ರೆಸ್ಟ್ ಸೆಕ್ಷನ್ 34 ಮೇಲೆ ಏನು ಕ್ವಶನ್ ಕೇಳಿದ್ದಾರೆ, ಅದರದ್ದು ಪೆಂಡೆಂಟಲಿಟಿ ಇಂಟ್ರೆಸ್ಟ್ ಎಷ್ಟು, ಆಮೇಲೆ ಫ್ರಮ್ ದಿ ಡೇಟ್ ಆಫ್ ಡಿಕ್ರಿ ಎಷ್ಟು ಅಂತ ತುಂಬ ಸಲ ಕೇಳ್ತಾರೆ. ಸೆಕ್ಷನ್ 34 ಇಂಪಾರ್ಟೆಂಟು. ಹಾಗೆ ಕಾಸ್ಟ್ಸ್ 35, 35A, 35B ಇದರಲ್ಲಿ ಕೆಲವೊಂದು ಲಿಮಿಟ್ಸ್ ಇದೆ, ಎಷ್ಟು ಲಿಮಿಟ್ ತನಕ ಕಾಸ್ಟ್ ಹಾಕ್ಬೋದು ಅಂತ ಆ ಒಂದು ಲಿಮಿಟ್ ನೋಡ್ಕೊಳ್ಳಿ. ಅದರಲ್ಲಿ 35A ಮೇಲೆ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಇನ್ನು ಎಕ್ಸಿಕ್ಯೂಷನ್ಗೆ ಬಂದ ಕೂಡಲೇ ಎಕ್ಸಿಕ್ಯೂಷನ್ ಎಂಟೈರ್ ಪ್ರಾವಿಷನ್ನು ತುಂಬ ಕಾಂಪ್ಲಿಕೇಟೆಡ್ ಲೆಂತಿ ಪ್ರಾವಿಷನ್ ಅಂತ ಹೇಳ್ತಾರೆ. ಸೊ ಇದು ಕೋರ್ಟ್ ಬೈ ವಿಚ್ ಡಿಕ್ರಿ ಮೇ ಬಿ ಎಕ್ಸಿಕ್ಯೂಟೆಡ್. ಈ ಸೆಕ್ಷನ್ 38 ಏನಿದೆ ಅದರಲ್ಲಿ ಸೆಕ್ಷನ್ 37 ಮತ್ತು ಸೆಕ್ಷನ್ 39 ಬಗ್ಗೆನೂ ಹೇಳ್ತಾರೆ. ಸೊ ಅದು ಇಂಪಾರ್ಟೆಂಟು. ಹಾಗೆ ಪ್ರಿಸೆಪ್ಟ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅದರ ನಂತರ ಸೆಕ್ಷನ್ 47 ಕ್ವಶನ್ಸ್ ಟು ಬಿ ಡಿಟರ್ಮಿನ್ಡ್ ಬೈ ದಿ ಕೋರ್ಟ್ ಎಕ್ಸಿಕ್ಯೂಟಿಂಗ್ ಡಿಕ್ರಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಅಂತ ನಾವು ಹೇಳ್ಬೋದು.
ಹಾಗೆ ಟ್ರಾನ್ಸ್ಫರೀಸ್ ಆ್ಯಂಡ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಂತ ಒಂದು ಏನು ಚಾಪ್ಟರ್ ಇದೆ, ಒಂದು ಸಣ್ಣ ಪೋರ್ಷನ್ ಇದೆ, ಅದರಲ್ಲಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಲೀಗಲ್ ರೆಪ್ರೆಸೆಂಟೇಟಿವ್ ಬಗ್ಗೆ ಸೆಕ್ಷನ್ 52 ಬರುತ್ತೆ, ಹಾಗೆ ಸೆಕ್ಷನ್ 156 ಕೂಡ ಬರುತ್ತೆ. ಅದೆಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ಸೆಕ್ಷನ್ 51ನಲ್ಲಿ ಡಿಫ್ರೆಂಟ್ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ, ಪವರ್ಸ್ ಆಫ್ ಕೋರ್ಟ್ ಎನ್ಫೋರ್ಸ್ ಎಕ್ಸಿಕ್ಯೂಷನ್ ಅಂತ ಏನಿದೆ, ಅರೆಸ್ಟ್ ಅಟ್ಯಾಚ್ಮೆಂಟ್ ಮಾಡ್ಬೋದು, ರೀಸನ್ಸ್ ಏನು, ಗ್ರೌಂಡ್ಸ್ ಏನು, ಅದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇಲ್ಲಿ ಸೆಕ್ಷನ್ 56 ಅಂತ ಏನಿದೆ, ಪ್ರಾಹಿಬಿಷನ್ ಆಫ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಆಫ್ ವುಮೆನ್, ಹೆಂಗಸನ್ನು ಪೇಮೆಂಟ್ ಆಫ್ ಡಿಕ್ರಿ ಆಫ್ ಮನಿ ಅದರಲ್ಲಿ ಅರೆಸ್ಟ್ ಮಾಡಲಿಕ್ಕಿಲ್ಲ ಅಂತ ಏನಿದೆ, ಅದು ಆ ಸೆಕ್ಷನ್ ಇಂಪಾರ್ಟೆಂಟು. ಹಾಗೆ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಹೇಗೆ, ಪ್ರೊಸೀಜರ್ ಏನು ಅಂತ ಈ ಒಂದು ಸೆಕ್ಷನ್ ಇಂಪಾರ್ಟೆಂಟ್. ಸೆಕ್ಷನ್ 58ಅಲ್ಲಿ ಲಿಮಿಟ್ ಕೊಡ್ತಾರೆ, ಎಷ್ಟು ಸಿವಿಲ್ ಪ್ರಿಸನ್ನಲ್ಲಿ ಇಡ್ಬೋದು, ಡಿಟೈನ್ ಮಾಡಿ ಇಡ್ಬೋದು ಅಂತ. ಹಾಗೆ ಯಾವಾಗ ರಿಲೀಸ್ ಮಾಡ್ಬೋದು ಜಜ್ಮೆಂಟ್ ಲೆಟರನ್ನು ಸಿವಿಲ್ ಪ್ರಿಸನ್ನಿಂದ ಅಂತಲೂ ಕೊಟ್ಟಿದ್ದಾರೆ. ರಿಲೀಸ್ ಆನ್ ಗ್ರೌಂಡ್ಸ್ ಆಫ್ ಇಲ್ನೆಸ್ ಅದು ಕೂಡ ಇಂಪಾರ್ಟೆಂಟು. ಅದ್ರ ಜೊತೆಗೆ ಸೆಕ್ಷನ್ 60 ಮೇಲೆ ತುಂಬ ಸಲ ಕ್ವಶನ್ಸ್ಗಳನ್ನು ನಾವು ನೋಡ್ತೇವೆ. ಯಾವ್ಯಾವ ಪ್ರಾಪರ್ಟಿ ಲಯಬಲ್ ಟು ಅಟ್ಯಾಚ್ಮೆಂಟ್, ವಿಚ್ ಪ್ರಾಪರ್ಟೀಸ್ ಆರ್ ನಾಟ್ ಲಯಬಲ್ ಟು ಅಟ್ಯಾಚ್ಮೆಂಟ್ ಅಂತ. ಸೊ ಅದು ಒಂದು ಇಂಪಾರ್ಟೆಂಟ್ ಒಂದು ಸೆಕ್ಷನ್. ಅದ್ರ ಜೊತೆಗೆ ಸೆಕ್ಷನ್ 64 ಅಂತ ಏನಿದೆ, ಪ್ರೈವೇಟ್ ಏಲಿನೇಷನ್ ಆಫ್ ಪ್ರಾಪರ್ಟಿ ಆಫ್ಟರ್ ಅಟ್ಯಾಚ್ಮೆಂಟ್ ಟು ಬಿ ವಾಯ್ಡ್ ಅಂತ ಏನಿದೆ, ಅದರದ್ದು ಎಫೆಕ್ಟ್ ಏನು ಅಂತ. ಇಲ್ಲಿ CPCಲೂ ಕೂಡ ನಾವು ತುಂಬ ಸಲ ಎಫೆಕ್ಟ್ ಏನು ಅಂತ ನೋಡ್ತೇವೆ. ಕೆಲವೊಂದು ಅಗ್ರಿಮೆಂಟ್ ವಾಯ್ಡ್ ಆಗುತ್ತೆ, ವಾಯ್ಡಬಲ್ ಆಗುತ್ತೆ. ಕಾಂಪ್ರಮೈಸ್ ಆ್ಯಂಡ್ ಅರೇಂಜ್ಮೆಂಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಾಗ ವಾಯ್ಡ್ ಆಗುತ್ತೆ ಕೆಲವೊಂದು ಸಲ, ರೆಪ್ರೆಸೆಂಟೇಟಿವ್ ಸೂಟಲ್ಲಿ ಅಥವಾ ಮೈನರ್ ಸೂಟಲ್ಲಿ, ಅಥವಾ ವಾಯ್ಡಬಲ್ ಆಗುತ್ತೆ. ಆ ಥರ ಬೇರೆ ಬೇರೆ ಒಂದು ಪಾಸಿಬಿಲಿಟೀಸ್ ಇರುವಾಗ ಅದರದ್ದು ಲೀಗಲ್ ಪೊಸಿಷನ್ ಏನು ಅಂತ ನೋಡ್ಕೊಳ್ಬೇಕು. ಇನ್ನು ಸೆಕ್ಷನ್ 65 ಕೂಡ ಇಂಪಾರ್ಟೆಂಟು, ಪರ್ಚೇಸಸ್ ಟೈಟಲ್ ಯಾವಾಗ ವೆಸ್ಟ್ ಆಗುತ್ತೆ ಅಂತ. ಅದಾದ ನಂತರ ಇನ್ಸಿಡೆಂಟಲ್ ಪ್ರೊಸೀಡಿಂಗ್ಸ್ ಅಂತಲ್ಲಿ ಅದರಲ್ಲಿ ಸೆಕ್ಷನ್ 75 ಪವರ್ ಆಫ್ ಕೋರ್ಟ್ ಟು ಇಶ್ಯೂ ಕಮಿಷನ್ಸ್, ಯಾವ್ಯಾವ ಕೋರ್ಟ್ ಕಮಿಷನನ್ನು ಇಶ್ಯೂ ಮಾಡ್ಬೋದು ಅಂತ. ಇನ್ನು ಪಾರ್ಟ್ 4ಅಲ್ಲಿ ಸೂಟ್ಸ್ ಇನ್ ಪರ್ಟಿಕ್ಯುಲರ್ ಕೇಸಸಲ್ಲಿ ನೋಟಿಸ್ ಅಂದರೆ ಗೌರ್ಮೆಂಟ್ ವಿರುದ್ಧ ಅಥವಾ ಗೌರ್ಮೆಂಟ್ ಪರವಾಗಿ ಯಾವಾಗ ಕೇಸ್ ಮಾಡ್ತಾರೆ ಅದು ಸೆಕ್ಷನ್ 79. ಹಾಗೆ ಸೆಕ್ಷನ್ 80ಯಲ್ಲಿ ನೋಟಿಸು, ಇದ್ರ ಮೇಲೆ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಸೆಕ್ಷನ್ ನೋಟಿಸ್, ಮ್ಯಾಂಡೇಟರಿ ನೋಟಿಸ್ ಹೇಗಿರಬೇಕು ಅಂತ. ಸೊ ಅದು ಇಂಪಾರ್ಟೆಂಟು. ಆಮೇಲೆ ಇಂಟರ್ಪ್ಲೀಡರ್ ಸೂಟ್ ಯಾವಾಗ ಹೇಗೆ ಇನ್ಸ್ಟಿಟ್ಯೂಟ್ ಮಾಡಬೇಕು, ಸೆಕ್ಷನ್ 88 ಅದು ಇಂಪಾರ್ಟೆಂಟ್. ಆಮೇಲೆ ಸೆಕ್ಷನ್ 89 ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಔಟ್ಸೈಡ್ ದಿ ಕೋರ್ಟ್ ಅಂತ ಏನಿದೆ, ಆರ್ಬಿಟ್ರೇಷನ್, ಮೀಡಿಯೇಷನ್, ಕನ್ಸಿಲೇಷನ್ ಅಂತೆಲ್ಲ ಕೊಡ್ತಾರಲ್ಲ, ಸೊ ಅದು ಸೆಕ್ಷನ್ 89 ಬರುತ್ತೆ. ಇನ್ನು ಸೆಕ್ಷನ್ 91 ಮತ್ತು 92 ಅಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಮತ್ತು ಪಬ್ಲಿಕ್ ಚಾರಿಟೀಸ್ ಬಗ್ಗೆ ಯಾರು ಈ ಸೂಟನ್ನು ಫೈಲ್ ಮಾಡ್ಬೋದು, ಲೀವ್ ಆಫ್ ದಿ ಕೋರ್ಟ್ ಯಾರು ಒಬ್ಟೈನ್ ಮಾಡಬೇಕು, ಅಥವಾ ಅಡ್ವೊಕೇಟ್ ಜನರಲ್ಲ, ಅಟಾರ್ನಿ ಜನರಲ್ಲ ಯಾರೋ ಒಬ್ಬರು ಫೈಲ್ ಮಾಡಬೇಕು, ಅದೆಲ್ಲ ನಾವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸಲ್ಲಿ ಸೆಕ್ಷನ್ 94 ಇಂಪಾರ್ಟೆಂಟ್. ಅಂದರೆ ಈಗ ಟೆಂಪರರಿ ಇಂಜಂಕ್ಷನ್ ಕೇಳ್ಬೋದು, ಅರೆಸ್ಟ್ ಬಿಫೋರ್ ಜಜ್ಮೆಂಟ್, ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ತೊಗೊಳ್ಬೇಕು, ಆ ಥರ ಎಲ್ಲ ಪ್ರಾವಿಷನ್ಸ್ ಬರುವಂಥದ್ದು ಸೆಕ್ಷನ್ 94. ಅದ್ರ ಜೊತೆಗೆ ಆರ್ಡರ್ 38, ಆರ್ಡರ್ 39 ಕೂಡ ಇದೆ. ಸೊ ಕಂಬೈನ್ ರೀಡಿಂಗಲ್ಲಿ ನಾವು ಓದ್ಕೊಳ್ಬೇಕಾಗತ್ತೆ. ಇದು ಕಾಂಪನ್ಸೇಷನ್ ಫಾರ್ ಆಬ್ಟೈನಿಂಗ್ ಅರೆಸ್ಟ್, ಅಟ್ಯಾಚ್ಮೆಂಟ್ ಆರ್ ಇಂಜಂಕ್ಷನ್, ಇದಕ್ಕೆ ಸಂಬಂಧಪಟ್ಟ ಒಂದು ಸೆಕ್ಷನ್, 94ಗೆ ಸಂಬಂಧಪಟ್ಟ ಸೆಕ್ಷನ್ನು ಇಂಪಾರ್ಟೆಂಟ್ ಸೆಕ್ಷನ್. ಅದ ನಂತರ ಅಪೀಲ್ಸ್ ನಾವಿಲ್ಲಿ ಕಾಣ್ಬೋದು ನೋಡಿ, ಇಲ್ಲಿ ಪಾರ್ಟ್ 7ಅಲ್ಲಿ ಇಲ್ಲಿ ಕಾಣ್ತಾ ಇದ್ರೆ ಬೇರೆ ಬೇರೆ ಥರ ಅಪೀಲ್ಸ್ ಇದೆ. ಸೊ ಒರಿಜಿನಲ್ ಡಿಕ್ರೀಸ್, ಅಪಿಲೇಟ್ ಡಿಕ್ರೀಸ್, ಅಪೀಲ್ಸ್ ಫ್ರಮ್ ಆರ್ಡರ್ಸ್, ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪೀಲ್ಸ್ ಯಾವುದು ಅಂತ ನೋಡ್ಕೊಳ್ಬೇಕು. ಅಪೀಲ್ಸ್ ಟು ಸುಪ್ರೀಂ ಕೋರ್ಟ್, ಅದಾದ ನಂತರ ರೆಫರೆನ್ಸ್, ರಿವ್ಯೂ ಆ್ಯಂಡ್ ರಿವಿಷನ್ನು, ಇದೇ ಒಂದು ಸಪ್ರೇಟ್ ಒಂದು ಪಾರ್ಟ್ ಅಂತ ಇದೆ. ಸೊ ಹಾಗಿರುವಾಗ ಯಾವುದಾದ್ರು ಇಂಪಾರ್ಟೆಂಟ್ ಪ್ರಾವಿಷನ್ ಅಂತ ನೋಡ್ಕೊಳ್ಬೇಕು. ಸೊ ಫಸ್ಟ್ ಒನ್ನು ಅಪೀಲ್ ಫ್ರಮ್ ಒರಿಜಿನಲ್ ಡಿಕ್ರಿ, ಸೆಕ್ಷನ್ 96 ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸೆಕ್ಷನ್ 100 ಸೆಕೆಂಡ್ ಅಪೀಲ್ ಯಾವಾಗ ಅಂತ, ಅದರಲ್ಲಿ ಈಗ ಅದ್ರದ್ದು ಡಿಫ್ರೆಂಟ್ ಪಾಸಿಬಿಲಿಟೀಸ್ ಕೊಟ್ಟಿದ್ದಾರೆ. ನೋ ಫರ್ದರ್ ಅಪೀಲ್ ಇನ್ ಸರ್ಟನ್ ಕೇಸಸ್, ಯಾವಾಗ ಫರ್ದರ್ ಅಪೀಲ್ ಇಲ್ಲ, ಸೆಕೆಂಡ್ ಅಪೀಲ್ ಯಾವಾಗ ಇಲ್ಲ, ನೋ ಸೆಕೆಂಡ್ ಅಪೀಲ್ ಇನ್ ಸರ್ಟನ್ ಕೇಸಸ್ ಯಾವಾಗ ಇಲ್ಲ, ಅದೆಲ್ಲ ನೋಡ್ಕೊಳ್ಬೇಕು. ಇನ್ನು ಸೆಕ್ಷನ್ 104 ಆರ್ಡರ್ಸ್ ಫ್ರಮ್ ವಿಚ್ ಅಪೀಲ್ ಲೈಸ್ ಅಂತ ಹೇಳಿಕೊಟ್ಟಿದ್ದಾರಲ್ಲ, ಅದರಲ್ಲಿ ಕೆಲವೊಂದು ಲಿಸ್ಟ್ ಇದೆ, ಆ ಲಿಸ್ಟ್ಗಳನ್ನೆಲ್ಲ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಸೆಕ್ಷನ್ 104 ಜೊತೆ ಆರ್ಡರ್ 43 ರೂಲ್ 1ನಲ್ಲಿ ಕೂಡ ತುಂಬ ಲಿಸ್ಟ್ ಇದೆ. ಅವೆಲ್ಲವೂ ಹೇಳ್ತವೆ ವೆದರ್ ಪರ್ಟಿಕ್ಯುಲರ್ ಆರ್ಡರ್ ಆರ್ ಅ ಪರ್ಟಿಕ್ಯುಲರ್ ಗ್ರಾಂಟಿಂಗ್ ಆರ್ಡರ್ ಗ್ರಾಂಟಿಂಗ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅದು ಅಪಿಲೇಬಲ್ ಅಲ್ವಾ, ಅಥವಾ ರಿಜೆಕ್ಟಿಂಗ್ ಅಪ್ಲಿಕೇಶನ್ ಅಪಿಲೇಬಲ್ ಅಲ್ಲ ಅಂತ ಅದು ಮಾತ್ರ ಕರೆಕ್ಟಾಗಿ ಬಾಹೆಟ್ ಮಾಡಿಕೊಂಡು ಹೋಗಿ. ತುಂಬ ಒಂದು ಲಿಸ್ಟ್ ಇದೆ ಸೆಕ್ಷನ್ 104ಅಲ್ಲಿ ಪ್ಲಸ್ ಆರ್ಡರ್ 43 ರೂಲ್ 1ನಲ್ಲಿ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪ್ರಾವಿಷನ್ನು. ಹಾಗೆ ಇಲ್ಲಿ ಸೆಕ್ಷನ್ 107 ಅಂತ ಏನಿದೆ, ಪವರ್ಸ್ ಆಫ್ ಅಪಿಲೇಟ್ ಕೋರ್ಟ್, ವೆರಿ ವೆರಿ ಇಂಪಾರ್ಟೆಂಟ್. 4 ಪವರ್ಸ್ ಕೊಟ್ಟಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್ ಪ್ರಾವಿಷನ್ನು. ಅದರಲ್ಲಿ ರಿಮಾಂಡ್ ಮಾಡ್ಬೋದಾ, ಅಡಿಷನಲ್ ಎವಿಡೆನ್ಸ್ ತೊಗೊಳ್ಬೋದಾ ಹೇಳುವಂಥ ಎಲ್ಲ ಬೇರೆ ಬೇರೆ ಪವರ್ಸ್ ಇದೆ. ಅಪಿಲೇಟ್ ಕೋರ್ಟ್ಗೆ ಯಾವ ಅಧಿಕಾರ ಅಂತ ಆ ಒಂದು ಪವರ್ ಹೇಳುವಂಥ ಸೆಕ್ಷನ್ ಇದು. ಇನ್ನು ಅಪೀಲ್ ಲೈಸ್ ಟು ದಿ ಸುಪ್ರೀಂ ಕೋರ್ಟು, ಅದು ನೋಡಿಕೊಂಡ್ರೆ ಒಳ್ಳೆಯದು.
ಇನ್ನು ರಿವಿಷನ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಆದರೆ ರೆಫರೆನ್ಸ್ ಮತ್ತು ರಿವ್ಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೇಗೆ ಅದು ಯಾವ ಕೋರ್ಟಿಗೆ ಹೋಗುತ್ತೆ, ರೆಫರೆನ್ಸ್ ಆದರೆ ಹೈಕೋರ್ಟಿಗೆ, ರಿವ್ಯೂ ಆದರೆ ಅದೇ ಕೋರ್ಟಿಗೆ, ರಿವಿಷನ್ ಆದರೆ ಹೈಕೋರ್ಟಿಗೆ ಅಂತ ಆ ಒಂದು ಜನರಲ್ ಇದು ನಾವು ನೋಡ್ಕೊಳ್ಬೇಕು. ಇನ್ನು ಬೇರೆ ಪಾರ್ಟ್ 9 ಹಾಗೆ ಪಾರ್ಟ್ 10 ತುಂಬ ಕ್ವಶನ್ ಕೇಳಿಲ್ಲ, ಆದರೆ ಸೆಕ್ಷನ್ 122 ಪವರ್ ಆಫ್ ಸರ್ಟನ್ ಹೈಕೋರ್ಟ್ಸ್ ಟು ಮೇಕ್ ರೂಲ್ಸ್ ಅಂತ ಏನಿದೆ, ಆ ಒಂದು ಆಧಾರದ ಮೇಲೆ ಡಿಫ್ರೆಂಟ್ ಆರ್ಡರ್ಸನ್ನು ಹೈಕೋರ್ಟ್ ಒಂದು ರೂಲ್ಸನ್ನು ಫ್ರೇಮ್ ಮಾಡ್ಬೋದು, ಅದು ಇಂಪಾರ್ಟೆಂಟ್. ಇನ್ನು ಮಿಸ್ಲೇನಿಯಸಲ್ಲಿ ಈ ಎಕ್ಸೆಂಪ್ಷನ್ ಅಂತ ಏನಿದೆ ಸೆಕ್ಷನ್ 132 133, ಎಕ್ಸೆಂಪ್ಷನ್ ಆಫ್ ಸರ್ಟನ್ ವುಮೆನ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್ ಅದು ಇಂಪಾರ್ಟೆಂಟು, ಎಕ್ಸೆಂಪ್ಷನ್ ಆಫ್ ಅದರ್ ಪರ್ಸನ್ಸ್ ಅದು ಕೂಡ ಇಂಪಾರ್ಟೆಂಟ್. ಹಾಗೆ ಅರೆಸ್ಟ್, ಈ ಎಕ್ಸೆಂಪ್ಷನ್ ಫ್ರಮ್ ಅರೆಸ್ಟ್ ಅಂಡರ್ ಸಿವಿಲ್ ಪ್ರೊಸೆಸ್ ಯಾರಿಗೆ ಎಕ್ಸೆಂಪ್ಷನ್ ಇದೆ, ಎಕ್ಸೆಂಪ್ಷನ್ ಫ್ರಮ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಬಾಡೀಸು, ಇಲ್ಲಿ ತನಕ ತುಂಬ ಇಂಪಾರ್ಟೆಂಟ್ ಪ್ರಾವಿಷನ್ಸ್. ಓಕೆ, ಇನ್ನು ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಕಾಣ್ತಾ ಇರುವಂಥದ್ದು 146 ಆಲ್ರೆಡಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ. ಹಾಗೆ ಇಲ್ಲಿ 148 ಎನ್ಲಾರ್ಜ್ಮೆಂಟ್ ಆಫ್ ಟೈಮ್, 148A ಕೇವಿಯಟ್, 149 ಪವರ್ ಟು ಮೇಕಪ್ ಡೆಫಿಷಿಯನ್ಸಿ ಆಫ್ ಕೋರ್ಟ್ ಫೀಸ್ ಅದು ಇಂಪಾರ್ಟೆಂಟ್. 151 ಅಂತೂ ಇನ್ಹೆರೆಂಟ್ ಪವರ್ಸ್ ಆಫ್ ದಿ ಕೋರ್ಟು, ಅದು ನಮಗೆ CRPCಲೂ ಗೊತ್ತಿರಬೇಕು ಯಾವುದು ಇನ್ಹೆರೆಂಟ್ ಪವರ್ ಆಫ್ ಹೈಕೋರ್ಟ್ ಅಂತ, ಹಾಗೆ CPCಲೂ ಸೆಕ್ಷನ್ 151 ಅಂತ ಗೊತ್ತಿರಬೇಕು. ಇನ್ನು ಅಮೆಂಡ್ಮೆಂಟ್ ಆರ್ಡರ್ 7 ರೂಲ್ 11 ಬಿಟ್ಟು ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ ಅದು ಬೇರೆ, ಅಮೆಂಡ್ಮೆಂಟ್ ಆಫ್ ಪ್ಲೇಂಟ್ ಬೇರೆ. ಇದು 152 ಅಮೆಂಡ್ಮೆಂಟ್ ಆಫ್ ಜಜ್ಮೆಂಟ್ ಡಿಕ್ರೀಸ್ ಆ್ಯಂಡ್ ಆರ್ಡರ್ಸ್, ಸೊ ವೆರಿ ಇಂಪಾರ್ಟೆಂಟ್ ಡಿಫ್ರೆಂಟ್ ಪವರ್ಸ್. 153 ಜನರಲ್ ಪವರ್ ಟು ಅಮೆಂಡ್ ಅದ್ರ ಬಗ್ಗೆ ಹೇಳಿರುವಂಥದ್ದು. ಇನ್ನು ಇದಿಷ್ಟು ಸೆಕ್ಷನ್ಸ್ಗಳ ಬಗ್ಗೆ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಯಾವುದು, ನೆಕ್ಸ್ಟು ಫಸ್ಟ್ ಶೆಡ್ಯೂಲ್ ಡಿಫ್ರೆಂಟ್ ಆರ್ಡರ್ಸಲ್ಲಿ ಯಾವುದ್ಯಾವುದು ತುಂಬ ರೂಲ್ಸ್ ಇರುತ್ತೆ. ಸೊ ಆ ಕೆಲವೊಂದು ಇಂಪಾರ್ಟೆಂಟ್ ರೂಲ್ಸ್ ಕೇಳಿರೋಂಥ ಕ್ವಶನ್ಗಳಲ್ಲಿ ಯಾವುದ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಇದರಲ್ಲಿ ನಾನ್ ಜಾಯಿಂಡರ್ ಆಫ್ ನೆಸೆಸರಿ ಪಾರ್ಟಿ, ಮಿಸ್ ಜಾಯಿಂಡರ್ ಆಫ್ ನೆಸೆಸರಿ ಪಾರ್ಟಿ ಆ ಥರ ಎಲ್ಲ ಕೊಟ್ಟಿರ್ತಾರಲ್ಲ, ಸೊ ಈ ಒಂದು ಸೆಕ್ಷನ್ ರೂಲ್ 9 ಇಂಪಾರ್ಟೆಂಟ್. ಹಾಗೆ ಇದು ರೆಪ್ರೆಸೆಂಟೇಟಿವ್ ಸೂಟ್ ಬಗ್ಗೆ ಇರುವಂಥದ್ದು ಆರ್ಡರ್ 1 ರೂಲ್ 8 ಅದು ತುಂಬ ಇಂಪಾರ್ಟೆಂಟು, ತುಂಬ ಸಲ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಓಕೆ, ಸೊ 1 ಪರ್ಸನ್ ಮೇ ಸೂ ಆರ್ ಡಿಫೆಂಡ್ ಆನ್ ಬಿಹಾಫ್ ಆಫ್ ಆಲ್ ಇನ್ ದಿ ಸೇಮ್ ಇಂಟ್ರೆಸ್ಟ್ ಅಂತ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಫ್ರೇಮ್ ಆಫ್ ಸೂಟಲ್ಲಿ ತುಂಬ ಕ್ವಶನ್ಗಳೇನು ಕೇಳಿಲ್ಲ, ಅದರಲ್ಲಿ ಕೆಲವೊಂದು ಸಲ ನೋಡಿ ಇಲ್ಲಿ ಆಬ್ಜೆಕ್ಷನ್ಸ್ ಅಂತ ಏನು ಕೊಟ್ಟಿರ್ತಾರೆ, ಆ್ಯಸ್ ಟು ನಾನ್ ಜಾಯಿಂಡರ್, ಮಿಸ್ ಜಾಯಿಂಡರ್, ಹಾಗೆ ಇಲ್ಲೂ ಕೂಡ ಕೊಟ್ಟಿರ್ತಾರಲ್ಲ, ಅದು ಸ್ವಲ್ಪ ಓದ್ಕೊಂಡು ಹೋಗಬೇಕಾಗತ್ತೆ. ಜಾಯಿಂಡರ್ ಆಫ್ ಕಾಸಸ್ ಆಫ್ ಆ್ಯಕ್ಷನ್. ಇನ್ನೊಂದು ಆರ್ಡರ್ ಟು ರೂಲ್ 2 ಸೂಟ್ ಟು ಇನ್ಕ್ಲೂಡ್ ದಿ ಹೋಲ್ ಕ್ಲೇಮ್, ಅದು ಕೂಡ ನಮ್ಮ ಒಂದು ಮೇನ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾವು ತಿಳ್ಕೊಳ್ಬಹುದು. ಆರ್ಡರ್ 3 ತುಂಬ ಕ್ವಶನ್ಗಳು ಕೇಳಿಲ್ಲ, ಆರ್ಡರ್ 4 ಕೂಡ ಅಂಥ ಕ್ವಶನ್ಗಳು ಕೇಳಿಲ್ಲ. ಆರ್ಡರ್ 5 ಸಮನ್ಸ್ ಬಗ್ಗೆ ಇರುವಂಥದ್ದು. ಸೊ ಸಮನ್ಸ್ ಬಗ್ಗೆ ನಾವು ನೋಡುವಾಗ ಇಲ್ಲಿ 9A ರೂಲ್ 9A ಅಂತ ಏನಿದೆ, ಪ್ಲೇಂಟಿಫ್ ಮಾಡುವಂತಹ ಸರ್ವಿಸ್, ಕೋರ್ಟ್ ಸರ್ವಿಸ್ ಬಿಟ್ಟು ಪ್ಲೇಂಟಿಫ್ ಸರ್ವಿಸ್ ಮಾಡ್ತಾರಲ್ಲ ಆ ಒಂದು ಪ್ರಾವಿಷನ್ ಇಂಪಾರ್ಟೆಂಟು. ಹಾಗೆ ರೂಲ್ 16 ಅಕ್ನಾಲೇಜ್ಮೆಂಟ್ ತೊಗೊಳ್ಳುವಂಥದ್ದು, ಆ ಅಕ್ನಾಲೇಜ್ಮೆಂಟ್ ಮೇಲೆ ಎಂಡೋರ್ಸ್ಮೆಂಟ್ ಮಾಡುವಂಥದ್ದು ರೂಲ್ 16 ಮತ್ತು 18 ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಪ್ಲೀಡಿಂಗ್ಸಿಗೆ ಹೋದಾಗ ಪ್ಲೀಡಿಂಗ್ಸ್ ಎಂಟೈರ್ ರೂಲ್ಸ್ ಆಫ್ ಪ್ಲೀಡಿಂಗ್ಸ್ ಅಂತ ಏನಿದೆ ಅದು ಇಂಪಾರ್ಟೆಂಟ್. ಓಕೆ, ಪ್ಲೀಡಿಂಗ್ ಟು ಸ್ಟೇಟ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಆ್ಯಂಡ್ ನಾಟ್ ಎವಿಡೆನ್ಸ್ ಅಂತ ರೂಲ್ 1 ರೂಲ್ 2 ಅಂತೆಲ್ಲ ಇದೆಲ್ಲ ಅದು ಇಂಪಾರ್ಟೆಂಟು. ಇದೆಲ್ಲ ಜನರಲ್ ರೂಲ್ಸ್ ನಾವು ಜಸ್ಟ್ ಒಂದ್ಸಲ ನೋಡ್ಕೊಂಡು ಗೊತ್ತಿರಬೇಕು. ಅದ್ರ ಜೊತೆಗೆ ಇಲ್ಲಿ ಸ್ಟ್ರೈಕಿಂಗ್ ಔಟ್ ಪ್ಲೀಡಿಂಗ್ಸ್ ಅಂತ ಇದೆ ರೂಲ್ 16, ರೂಲ್ 17 ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸು, ಮತ್ತು ಇದು ಎಷ್ಟು ಡೇಸಲ್ಲಿ ಅಮೆಂಡ್ಮೆಂಟ್ ಮಾಡಬೇಕು, ರೂಲ್ 18 ಫೇಲಿಯರ್ ಟು ಅಮೆಂಡ್ ಆಫ್ಟರ್ ಆರ್ಡರ್ ಅಂತ ಇದೆಲ್ಲ ಅದು ತುಂಬ ಇಂಪಾರ್ಟೆಂಟ್ ಪ್ರಾವಿಷನ್ಸ್. ಇನ್ನು ಆರ್ಡರ್ 7 ಪ್ಲೇಂಟ್ ಬರುತ್ತೆ. ಪ್ಲೇಂಟಲ್ಲಿ ಯಾವಾಗ ನಾವು ನೋಡುವಂಥದ್ದು ರಿಟರ್ನ್ ಆಫ್ ಪ್ಲೇಂಟ್ ಹಾಗೆ ರಿಜೆಕ್ಷನ್ ಆಫ್ ಪ್ಲೇಂಟ್, ಅದು ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗೆ ರಿಜೆಕ್ಷನ್ ಆಫ್ ಪ್ಲೇಂಟ್ ಆದರೆ ಹೊಸ ಸೂಟ್ ಫೈಲ್ ಮಾಡ್ಬೋದಾ ಬೇಡವಾ ಅಂತ ಹೇಳುವಂಥ ಒಂದು ಪ್ರಾವಿಷನ್ ಇದೆ ರೂಲ್ 13, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇನ್ನು ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಜನರಲ್ ಪ್ರೊಸೀಜರ್ ಥಿಂಗ್ ಓದ್ಕೊಂಡಿದ್ರೆ ಒಳ್ಳೆಯದು. ಇನ್ನು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ನಾವು ಇದ್ರ ಪ್ರಕಾರ ಈ 3 ಏನಿದೆ ರಿಟರ್ನ್ ಸ್ಟೇಟ್ಮೆಂಟ್, ಸೆಟ್ ಆಫ್ ಮತ್ತು ಕೌಂಟರ್ ಕ್ಲೇಮು, ಆ ಪ್ರಾವಿಷನ್ಸ್ ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ದಿನದೊಳಗೆ ರೂಲ್ 1 ಎಷ್ಟು ದಿನದೊಳಗೆ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಹಾಗೆ ಈ ಡಿನೈಲ್ಸ್ ಎಲ್ಲ ಏನಿದೆ, ಹೇಗೆ ಪ್ಲೀಡ್ ಮಾಡಬೇಕು, ಸ್ಪೆಸಿಫಿಕ್ ಡಿನೈಲ್ ಏನಾಗುತ್ತೆ, ಇವೆಸಿವ್ ಡಿನೈಲ್ ಆದರೆ ಅಡ್ಮಿಷನ್ ಆಗುತ್ತೆ, ಆ ಥರ ಎಲ್ಲ ಅದರದ್ದು ಎಫೆಕ್ಟ್ ನೋಡ್ಕೊಳ್ಬೇಕು. ಓಕೆ, ನಾನು ಇದು ಕ್ವಶನ್ಗಳು ಕೇಳಿಲ್ಲ, ಆದರೆ ಜನರಲ್ ಆಗಿ ಅದರದ್ದೊಂದು ಒಂದು ಎಫೆಕ್ಟ್ ಏನಂತ ಹೇಳ್ತಿದ್ದಾನೆ. ಇನ್ನು ಸೆಕ್ಷನ್ ಆರ್ಡರ್ 8 ರೂಲ್ 6 ಸೆಟ್ ಆಫ್ ಬಗ್ಗೆ ಇರುವಂಥದ್ದು. ಸೆಟ್ ಆಫ್ ಬಗ್ಗೆ ಇದ್ದಾಗ ಅದರದ್ದು ಇಂಗ್ರೀಡಿಯೆಂಟ್ಸ್ ಏನು ಮತ್ತು ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಇಲ್ಲಿಸ್ಟ್ರೇಷನ್ಸು, ಅದನ್ನು ನಾವು ಓದ್ಕೊಂಡ್ಬಿಡಿ. ಇನ್ನು ಕೌಂಟರ್ ಕ್ಲೇಮ್ಗೆ ಬಂದಾಗ ಕೌಂಟರ್ ಕ್ಲೇಮ್ ಮತ್ತು ಸೆಟ್ ಆಫ್ಗೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಕ್ಕೊಂಡು
ಸೂಟ್ ಡಿಸ್ಕಂಟಿನ್ಯೂಸ್ ಆದರೂ ಕೌಂಟರ್ ಕ್ಲೇಮ್ದು ಎಫೆಕ್ಟ್ ಏನು ಅಂತ ಈ ಕ್ವಶನ್ ಕೇಳಿದ್ದಾರೆ 6D ಅಲ್ಲಿ. ಹಾಗೆ ಈ ಒಂದು ಕೌಂಟರ್ ಕ್ಲೇಮ್ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅ ಪ್ಲೇಂಟ್, ಕೋರ್ಟ್ ಫೀ ಬೇಕು, ಆ ಥರ ಎಲ್ಲ ಕೆಲವೊಂದು ಏನು ರೂಲ್ಸ್ ಇದೆ ಅದೆಲ್ಲವೂ ಇದರಲ್ಲಿ ಬರುವಂಥದ್ದು. ಇನ್ನು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡದಿದ್ರೆ ಜಜ್ಮೆಂಟ್ ಪಾಸ್ ಮಾಡ್ಬೋದು ಹೇಳುವಂಥದ್ದನ್ನು ಈ ಆರ್ಡರ್ 8 ರೂಲ್ 10ನಲ್ಲಿ ಹೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್. ಇನ್ನು ಆರ್ಡರ್ 9 ಎಂಟೈರ್ ನಾವು ನೋಡ್ಲಿಕ್ಕೆ ಹೋದಾಗ ಕೆಲವೊಂದು ಈಗ ಸಮನ್ಸ್ ಸರ್ವ್ ಮಾಡ್ತಿದ್ರೆ ಅಥವಾ ಪಾರ್ಟಿ ಬರೆದಿದ್ರೆ ಅದು ಹೇಗೆ ಇಂಪಾರ್ಟೆಂಟ್ ಅಂತ ರಿಸ್ಟೋರ್ ಮಾಡ್ಬೋದಾ, ಡಿಸ್ಮಿಸ್ ಮಾಡ್ಬೋದಾ, ಆ ಒಂದು ರೂಲ್ಸನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸೆಟ್ಟಿಂಗ್ ಅಸೈಡ್ ಎಕ್ಸ್ ಪಾರ್ಟೆ ಆರ್ಡರ್, ಹಾಗೆ ಇಲ್ಲಿ ಸೆಟ್ಟಿಂಗ್ ಅಸೈಡ್ ಎಕ್ಸ್ ಪಾರ್ಟೆ ಡಿಕ್ರಿ ಅಂತ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ಡರ್ 9 ರೂಲ್ 7 ಮತ್ತು ಆರ್ಡರ್ 9 ರೂಲ್ 13. ಸೊ ಇದನ್ನು ಅವಶ್ಯಕವಾಗಿ ಓದ್ಕೊಳ್ಳಿ. ಇನ್ನು ಆರ್ಡರ್ 10ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಓರಲ್ ಎಕ್ಸಾಮಿನೇಷನ್ ಆಫ್ ಪಾರ್ಟಿ ಆರ್ ಕಂಪೈನ್ ಆಫ್ ಪಾರ್ಟಿ ಅಂತ ರೂಲ್ 2 ಅಲ್ಲಿ. ಆರ್ಡರ್ 11ನಲ್ಲಿ ಅಂತ ತುಂಬ ಕ್ವಶನ್ಗಳು ಕೇಳಿಲ್ಲ. ಆರ್ಡರ್ 12ನಲ್ಲಿ ಅಡ್ಮಿಷನ್ಸ್, ಜಜ್ಮೆಂಟ್ ಆನ್ ಅಡ್ಮಿಷನ್ಸ್ ಅಂತ ಏನಿದೆ, ಅಡ್ಮಿಷನ್ಸ್ ಆಧಾರದ ಮೇಲೆ ಜಜ್ಮೆಂಟ್ ಕೊಡ್ಬೋದು ಅಂತ, ಅದು ತುಂಬ ಇಂಪಾರ್ಟೆಂಟ್. ಆರ್ಡರ್ 13ನಲ್ಲಿ ಪ್ರೊಡಕ್ಷನ್, ಇಂಪೌಂಡಿಂಗ್ ಆ್ಯಂಡ್ ರಿಟರ್ನ್ ಆಫ್ ಡಾಕ್ಯುಮೆಂಟ್ಸ್, ಅದರಲ್ಲಿ ಕ್ವಶನ್ ಕೇಳಿಲ್ಲ. ಇನ್ನು ಆರ್ಡರ್ 14 ರಿಗಾರ್ಡಿಂಗ್ ಇಶ್ಯೂಸ್. ಸೊ ಅದರಲ್ಲಿ ಆರ್ಡರ್ 14 ರೂಲ್ 2 ಅಲ್ಲಿ ಕೋರ್ಟ್ ಟು ಪ್ರೊನೌನ್ಸ್ ಜಜ್ಮೆಂಟ್ ಆನ್ ಆಲ್ ಇಶ್ಯೂಸ್. ಮತ್ತು ಇದು ಇಂಪಾರ್ಟೆಂಟ್. 3 ಏನಿದೆ ರೂಲ್ 3, ಯಾವ್ಯಾವ ಮೆಟೀರಿಯಲ್ಸ್ ಇಟ್ಕೊಂಡು ಇಶ್ಯೂಸ್ಗಳನ್ನು ಫ್ರೇಮ್ ಮಾಡ್ಬೋದು, ಹಾಗೆ ಕೋರ್ಟಿಗೆ ಅಮೆಂಡ್ಮೆಂಟ್ ಮಾಡ್ಬೋದಾ, ಇಶ್ಯೂಸನ್ನು ಸ್ಟ್ರೈಕ್ಔಟ್ ಮಾಡ್ಬೋದಾ, ಅದೆಲ್ಲ ಹೇಳುವಂಥದ್ದು ಈ ಒಂದು ರೂಲ್ಸಲ್ಲಿ ಬರುತ್ತೆ. ಆರ್ಡರ್ 15ನಲ್ಲಿ ಅಂತ ಒಂದು ವಿಷಯ ಕೇಳಲಿಲ್ಲ. ಇನ್ನು ಆರ್ಡರ್ 16ನಲ್ಲಿ ಲಿಸ್ಟ್ ಆಫ್ ವಿಟ್ನೆಸ್ ಎಷ್ಟು ದಿನದಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಸಮನ್ಸ್ ಯಾವಾಗ ಸರ್ವ್ ಮಾಡಬೇಕು ವಿಟ್ನೆಸ್ಗೆ ಅಂತ ಒಂದು ಟೈಮ್ ಲಿಮಿಟ್ ಇದೆ, ಅದು ಕೊಟ್ಟಿದ್ದಾರೆ, ಅದು ನೋಡ್ಕೊಳ್ಳಿ. ಅದಾದ ನಂತರ ವಿಟ್ನೆಸ್ಸು ಇಫ್ ಯು ಫೇಲ್ಸ್ ಟು ಕಂಪ್ಲೈ ವಿತ್ ದಿ ಸಮನ್ಸ್, ಇದು ಒಂದು ಸಮನ್ಸ್ ಕೊಡದಿದ್ರೆ ಆವಾಗ ಏನಾಗುತ್ತೆ ಅದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಅಟೆಂಡೆನ್ಸ್ ಆಫ್ ವಿಟ್ನೆಸ್ ಕನ್ಫೈನ್ಡ್ ಆರ್ ಡಿಟೈನ್ ಪ್ರಿಸನ್ಸ್, ಅದು ಕೇಳಿಲ್ಲ. ಅಡ್ಜರ್ಮೆಂಟಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಡ್ಜರ್ಮೆಂಟ್ ಕೊಡ್ಬೋದು ಅದನ್ನು ಒಂದು ಕೇಳಿದ್ದಾರೆ. ಇನ್ನು ಆರ್ಡರ್ 18 ಹಿಯರಿಂಗ್ ಆಫ್ ದಿ ಸೂಟ್ ಆ್ಯಂಡ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸಲ್ಲಿ ತುಂಬ ಎವಿಡೆನ್ಸ್ ಇದ್ದಾಗ, ತುಂಬ ಇಶ್ಯೂಸ್ ಇದ್ದಾಗ, ರಿಬಟಲ್ ಇಶ್ಯೂ ಅದನ್ನು ಹೇಳ್ತಾರೆ, ಆವಾಗ ಏನು ಮಾಡಬೇಕು, ರೂಲ್ 3 ಅಥವಾ ರೂಲ್ 3 ಪಾರ್ಟಿ ಟು ಅಪಿಯರ್ ಬಿಫೋರ್ ಅದರ್ ವಿಟ್ನೆಸಸ್ ಅಂತ ಇದೆ, ಅದರದ್ದು ಎಕ್ಸಾಮ್ಷನ್ ಕೂಡ ಇದರಲ್ಲಿ ಹೇಳಿದ್ದಾರೆ. ಯೂಶಲಿ ಪಾರ್ಟಿ ಫಸ್ಟ್ ರೈಟ್ ಟು ಬಿಗಿನ್ ಇದ್ದಾಗ ಆವಾಗ ರಿಬಟಲ್ ಎವಿಡೆನ್ಸ್ ಹೇಗಾಗುತ್ತೆ, ಹಾಗೆ ವಿಟ್ನೆಸ್ಗಳು ಮೊದಲು ಪಾರ್ಟಿಗಿಂತ ಮೊದಲು ಎವಿಡೆನ್ಸ್ ಕೊಡಬೇಕಂದ್ರೆ ಆವಾಗ ಹೇಗೆ ಪ್ರೊಸೀಜರ್ ಆಗುತ್ತೆ ಅಂತ ಹೇಳುವಂಥ ಒಂದು ಪ್ರಾವಿಷನ್ಸ್ ಇದು. ಇನ್ನು ರೂಲ್ 18 ಪವರ್ ಆಫ್ ಕೋರ್ಟ್ ಟು ಇನ್ಸ್ಪೆಕ್ಟ್, ಕೋರ್ಟ್ಗೂ ಕೂಡ ಲೋಕಲ್ ಇನ್ಸ್ಪೆಕ್ಟ್ ಮಾಡುವಂತಹ ಪವರ್ ಇದೆ ಅಂತ ಹೇಳ್ತಾ ಇದೆ. ಇನ್ನು ಆರ್ಡರ್ 20ಯಲ್ಲಿ ಇದು ಕಂಪ್ಲೀಟಾಗಿ ನೀವು ಎಂಟೈರ್ ಒಂದು ಆರ್ಡರ್ ಓದ್ಕೊಂಡ್ರೆ ಒಳ್ಳೆಯದು, ಆದರೂ ಸ್ಟಿಲ್ ಇಂಪಾರ್ಟೆಂಟ್ ರೂಲ್ಸ್ ಯಾವುದು ನೋಡೋಣ. ರೂಲ್ 1 ಜಜ್ಮೆಂಟ್ ವೆನ್ ಪ್ರೊನೌನ್ಸ್ಡ್, ಓಕೆ, ಇದು ಇಂಪಾರ್ಟೆಂಟ್. ಪ್ರೊನೌನ್ಸ್ ಜಜ್ಮೆಂಟ್, ಈಗ ಜಡ್ಜಸ್ ಪ್ರೀಡೆಸೆಸರು ಅದರ ಹಿಂದಿನ ಪೀಠಾಸನಾಧಿಕಾರಿಗಳು ಬರೆದಿರುವಂಥ ಜಡ್ಜ್ಮೆಂಟನ್ನು ಬರುವಂತಹ ಜಡ್ಜಸ್ಸು ಅದನ್ನು ಪ್ರೊನೌನ್ಸ್ ಮಾಡುವ ಅಧಿಕಾರ ಇರುತ್ತೆ ಅಂತ ಹೇಳುವಂಥದ್ದು. ಇನ್ನು ಪ್ರತಿ ಇಶ್ಯೂ ಮೇಲೂ ಕೋರ್ಟ್ ಅದ್ರದ್ದು ಡಿಸಿಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹೇಗೆ ಡಿಗ್ರಿ ಪ್ರಿಪೇರ್ ಆಗಬೇಕು, ಯಾವ ಡೇಟ್ ಇರಬೇಕು ಅಂತ 6A ಅಲ್ಲಿ ಹೇಳಿದ್ದಾರೆ. ಕಾಪೀಸ್ಗಳನ್ನು ಕೊಡಬೇಕು, ಪೇಮೆಂಟ್ ಆಫ್ ಚಾರ್ಜಸಲ್ಲಿ 6B. ದೆನ್ ರೂಲ್ 8ಅಲ್ಲಿ ಪ್ರೊಸೀಜರ್ ವೇರ್ ಜಡ್ಜಸ್ ಹ್ಯಾವ್ ವೇಕೇಟೆಡ್ ಆಫೀಸ್ ಬಿಫೋರ್ ಸೈನಿಂಗ್ ಡಿಗ್ರಿ, ಇದು ಕೂಡ ಇಂಪಾರ್ಟೆಂಟ್. ಜಜ್ಮೆಂಟ್ ಆಗಿದೆ, ಆದರೆ ಡಿಗ್ರಿ ಡ್ರಾ ಆಗೋಕ್ಕಿಂತ ಮುಂಚೆ, ಡಿಗ್ರಿ ಸೈನ್ ಮಾಡೋಕ್ಕಿಂತ ಮುಂಚೆ ಜಡ್ಜ್ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಅಥವಾ ಆಫೀಸ್ ವೆಕೇಟ್ ಮಾಡಿದ್ದಾರೆ, ಆವಾಗ ಹೇಗೆ ಆ ಒಂದು ಡಿಗ್ರಿನ ಫ್ರೇಮ್ ಮಾಡಬೇಕು ಹೇಳುವಂಥದ್ದನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ನಾವು ಕಾಣುವಂಥದ್ದು ಇಲ್ಲೆಲ್ಲ ಬೇರೆ ಬೇರೆ ಥರ ಡಿಗ್ರೀಸ್ಗಳೇನಿದೆ ಅದಕ್ಕೆ ಯಾವ ರೀತಿಯಲ್ಲಿ ಆರ್ಡರ್ಸ್ ಇರಬೇಕು ಅಂತ, ಇದು ನಿಮಗೆ ಮೇನ್ಸ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಜಜ್ಮೆಂಟ್ ಬರೆಯುವಾಗ. ಓಕೆ, ಪ್ರಿಲಿಮ್ಸ್ಗೆ ಅಷ್ಟೊಂದು ಕ್ವಶನ್ಸ್ಗಳನ್ನು ಕೇಳಿದ್ದು ನೋಡಲಿಲ್ಲ ನಾನು. ಇನ್ನು ಆರ್ಡರ್ 20A ಕಾಸ್ಟ್ಸ್ ಅದ್ರ ಮೇಲೆ ಏನು ಕೇಳಿಲ್ಲ. ಇನ್ನು ಆರ್ಡರ್ 21ಅಲ್ಲಿ ಜನರಲ್ ಆಗಿ ಒಂದು ಇಂಪಾರ್ಟೆಂಟ್ ರೂಲ್ಸ್ ಯಾವುದು ಅಂತ ನೋಡ್ಲಿಕ್ಕೆ ಹೋದರೆ ಇಲ್ಲಿ ರೂಲ್ 3 ಲ್ಯಾಂಡ್ ಸಿಚುಯೇಟ್ ಇನ್ ಮೋರ್ ದೆನ್ 1 jurisdiction, ಅದು ಒಂದು ಹೇಳಿದ್ದಾರೆ. ಹಾಗೆ ಓರಲ್ ಅಪ್ಲಿಕೇಶನ್, ರಿಟರ್ನ್ ಅಪ್ಲಿಕೇಶನ್, ಹೇಗೆ ಅಪ್ಲಿಕೇಶನ್ ಇರಬೇಕು ಅಂತ, ಅದ್ರ ಜೊತೆಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು, ಟ್ರಾನ್ಸ್ಫರಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಜಾಯಿಂಟ್ ಡಿಗ್ರಿ ಹೋಲ್ಡರ್ ಅಪ್ಲೈ ಮಾಡ್ಬೋದು ಎಕ್ಸಿಕ್ಯೂಷನ್ಗೆ ಅಂತ, ಅದು ಕೂಡ ಹೇಳಿದ್ದಾರೆ. ಇನ್ನು ಕ್ರಾಸ್ ಕ್ಲೇಮ್ಸಲ್ಲಿ ಹೇಗೆ ಇರಬೇಕು ಎಕ್ಸಿಕ್ಯೂಷನು, ಅದು ಕೂಡ ಗೊತ್ತಿದ್ರೆ ಒಳ್ಳೆಯದು. ಅದ್ರ ಜೊತೆಗೆ ಇದು ತುಂಬ ಇಂಪಾರ್ಟೆಂಟ್, ಆರ್ಡರ್ 21 ರೂಲ್ 22 ಇದೆಯಲ್ಲ, ಯಾವಾಗ ನೋಟಿಸ್ ಸರ್ವ್ ಮಾಡಬೇಕು, ಯಾವಾಗ ನೋಟಿಸ್ ಸರ್ವ್ ಮಾಡಬಾರ್ದು JDRಗೆ, ಅದು ಹೇಳುವಂಥ ಒಂದು ರೂಲ್ ಇದು. ಇನ್ನು ಸ್ಟೇ ಆಫ್ ಎಕ್ಸಿಕ್ಯೂಷನ್, ಯಾವಾಗ ಎಕ್ಸಿಕ್ಯೂಷನನ್ನು ಸ್ಟೇ ಮಾಡ್ಬೋದು ಅಂತ.
ಇನ್ನು ನೆಕ್ಸ್ಟ್ ಬರುವಂಥದ್ದು ಈ ಒಂದು ಎಂಟೈರ್ ಚಾಪ್ಟರ್ ಒಂದು ಮೋಡ್ ಆಫ್ ಎಕ್ಸಿಕ್ಯೂಷನ್ ಅಂತ ಏನಿದೆ 30 to 36 ಅದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಅಂದರೆ ಇದು 32 ಡಿಕ್ರಿ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಫಾರ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಆರ್ ಫಾರ್ ಎನ್ ಇಂಜಂಕ್ಷನ್. ಇನ್ನು ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸಿವಿಲ್ ಪ್ರಿಸನಲ್ಲಿ 37 ಡಿಸ್ಕ್ರಿಷನರಿ ಪವರ್ ಟು ಪರ್ಮಿಟ್ ಜಜ್ಮೆಂಟ್ ಲೆಟರ್ ಟು ಶೋಕಾಸ್ ಅಗೇನ್ಸ್ಟ್ ಡಿಟೆನ್ಷನ್ ಇನ್ ಪ್ರಿಸನ್ ಅಂತ ಶೋಕಾಸ್ ನೋಟಿಸ್ ಕೊಡಬೇಕು ಒಂದು ಸಿವಿಲ್ ಡಿಟೆನ್ಷನ್ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಾವಿಷನ್ನು. ಇನ್ನು ಸಬ್ಸಿಸ್ಟೆನ್ಸ್ ಅಲವೆನ್ಸ್ ಬಗ್ಗೆ ನಮಗೆ ಸೆಕ್ಷನಲ್ಲೂ ಕೊಟ್ಟಿದ್ದಾರೆ, ಈ ರೂಲ್ಸಲ್ಲೂ ಕೊಟ್ಟಿದ್ದಾರೆ. ಅದೆರಡು ಪ್ರಾವಿಷನ್ಗಳನ್ನ ನಾವು ಓದ್ಕೊಳ್ಳಿ. ಅಟ್ಯಾಚ್ಮೆಂಟ್ ಅಂತ ಬರುವಾಗ ಅಟ್ಯಾಚ್ಮೆಂಟ್ ಹೇಗಿರಬೇಕು ಅಂತ ಜನರಲ್ ಆಗಿದೆ. ಅದರಲ್ಲಿ ಗಾರ್ನಿಷಿ ಅಂತ ಬರುತ್ತಲ್ಲ ಅದು ಇಂಪಾರ್ಟೆಂಟ್. 46A ಈ ಅಮೆಂಡೆಡ್ ಪ್ರಾವಿಷನ್ಸ್ ಏನಿದೆ 5 ತನಕ ಅದು ಸ್ವಲ್ಪ ಒಂದು ಜನರಲ್ ಆಗಿ ನೋಡ್ಕೊಳ್ಳಿ. ಅದಾದ ನಂತರ ಬೇರೆ ಬೇರೆ ಈ ಒಂದು ಡಿಕ್ರಿನ ಹೇಗೆ ಅಟ್ಯಾಚ್ ಮಾಡ್ಬೋದು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಹೇಗೆ ಅಟ್ಯಾಚ್ ಮಾಡ್ಬೋದು, ಬೇರೆ ಬೇರೆ ಒಂದು ಪ್ರೊಸೀಜರ್ ಕೊಟ್ಟಿದ್ದಾರೆ. ಎಕ್ಸಾಮ್ ಮಟ್ಟಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿರಲಿಕ್ಕಿಲ್ಲ. ಇನ್ನು ಇದು ಇಂಪಾರ್ಟೆಂಟು, ಹೇಗೆ ಅಟ್ಯಾಚ್ಮೆಂಟು ಡಿಟರ್ಮಿನ್ ಆಗುತ್ತೆ ಅಥವಾ ಇಲ್ಲಿ 55 ಅಂತ ಇದೆ, ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಆಫ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡಿಕ್ರಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರ ನಂತರ ತುಂಬ ಇಂಪಾರ್ಟೆಂಟ್ ಬರುವಂಥದ್ದು ರೂಲ್ 58 ಎಜುಡಿಕೇಷನ್ ಆಫ್ ಕ್ಲೇಮ್ಸ್ ಟು ಆರ್ ಆಬ್ಜೆಕ್ಷನ್ಸ್ ಟು ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ. ಹೇಗೆ ಪ್ರಾಪರ್ಟಿಗೆ ಒಂದು ಅಟ್ಯಾಚ್ಮೆಂಟ್ ಆಗಿರುವಂಥ ಪ್ರಾಪರ್ಟಿಗೆ ಹೇಗೆ ಆಬ್ಜೆಕ್ಷನ್ ಕೊಡಬೇಕು ಹೇಳುವಂಥದ್ದನ್ನು, ಹಾಗೆ ಸ್ಟೇ ಆಫ್ ಸೇಲ್ ಕೂಡ ಓದ್ಕೊಂಡ್ರೆ ಒಳ್ಳೆಯದು. ಈ 58 ಮೇಲೆ ಕ್ವಶನ್ಗಳು ಬಂದಿದೆ ಆಲ್ರೆಡಿ, ಅದಕ್ಕೋಸ್ಕರ ಅದನ್ನು ತುಂಬ ಒತ್ತಿ ಹೇಳ್ತಾ ಇರುವಂಥದ್ದು. ಇನ್ನು ಸೇಲ್ ಬಗ್ಗೆ ನೋಡ್ಲಿಕ್ಕೆ ಹೋದರೆ ಇಲ್ಲಿ ರೂಲ್ 72 ಅಲ್ಲಿ ಡಿಕ್ರಿ ಹೋಲ್ಡರ್ ಬಿಡ್ ಮಾಡ್ಬೋದಾ, ಪರ್ಮಿಷನ್ ತೊಗೊಂಡು ಈಗ ಆಕ್ಷನ್ ಇರುವಾಗ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟೀಸ್ ಸೇಲ್ ಆಗ್ತಾ ಇರುವಾಗ ಡಿಕ್ರಿ ಹೋಲ್ಡರೇ ಅದಕ್ಕೆ ಬಿಡ್ ಮಾಡ್ಬೋದಾ ಹೇಳುವಂಥ ಒಂದು ಪ್ರಾವಿಷನ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲೆಲ್ಲ ಏನಿದೆ ಸೆಟ್ ಅಸೈಡ್ ಅಂತದೆಲ್ಲ ಈ ಒಂದು ಪ್ರಾವಿಷನ್ಸ್ ಇಂಪಾರ್ಟೆಂಟ್. ಯಾವಾಗ ಆ ಸೇಲ್ ಆಗಿರೋದನ್ನು ಸೆಟ್ ಅಸೈಡ್ ಮಾಡ್ಬೋದು, ಯಾವ ಗ್ರೌಂಡ್ಸ್ ಮೇಲೆ ಸೆಟ್ ಅಸೈಡ್ ಮಾಡ್ಬೋದು ಹೇಳುವಂಥದ್ದನ್ನು ನೋಡಬೇಕು. ಹಾಗೆ ಇಲ್ಲಿ ಬಿಡ್ ಆಫ್ ಕೋ ಶೇರರ್ ಟು ಹ್ಯಾವ್ ಪ್ರಿಫರೆನ್ಸ್ ಅದು ಕೂಡ ಇಂಪಾರ್ಟೆಂಟ್. ಕೋ ಶೇರರ್ ಜಾಯಿಂಟ್ ಪ್ರಾಪರ್ಟಿಯಲ್ಲಿ ಕೋ ಶೇರರ್ದು ಪ್ರಾಪರ್ಟಿ ಬಿಡ್ ಆಗ್ತಾ ಇದೆ ಅಂದರೆ ಅವರು ಮತ್ತೆ ಬಿಡ್ ಮಾಡ್ತಿದ್ದಾರೆ ಬೇರೆ ಇನ್ನೊಂದು ಕೋ ಶೇರರ್ ಅಂದರೆ ಅವರಿಗೆ ಪ್ರಿಫರೆನ್ಸ್ ಇರುತ್ತೆ ಅಂತ. ಇನ್ನು ರೂಲ್ 92 ಅಲ್ಲಿ ಕೂಡ ಇಂಪಾರ್ಟೆಂಟು, ಯಾವಾಗ ಸೇಲ್ ಅಬ್ಸಲ್ಯೂಟ್ ಅಂತ ಆಗುತ್ತೆ ಅಥವಾ ಯಾವಾಗ ಸೆಟ್ ಅಸೈಡ್ ಮಾಡ್ಬೋದು ಹೇಳುವಂಥದ್ದನ್ನು ರೂಲ್ 92 ಅಲ್ಲಿ ಹೇಳಿದ್ದಾರೆ. ಇದಾದ ನಂತರ ಇಲ್ಲಿ ಸೆಟ್ಟಿಂಗ್ ಅಸೈಡ್ ಎಕ್ಸ್ಪಾರ್ಟೆ, ಈ ಎಕ್ಸಿಕ್ಯೂಷನ್ ಎಕ್ಸ್ಪಾರ್ಟೆ ಆರ್ಡರ್ ಏನಿರುತ್ತೆ ಅದನ್ನು ಹೇಗೆ ಸೆಟ್ಟಿಂಗ್ ಅಸೈಡ್ ಮಾಡೋದು ಅಂತ ಹೇಳುವಂಥ ಒಂದು ರೂಲ್ಸ್ ಇದು. ಸೊ ಇಷ್ಟು ಆರ್ಡರ್ 21 ಅಲ್ಲಿ ಇಂಪಾರ್ಟೆಂಟ್ ರೂಲ್ಸ್. ನಾನು ಕಾಣುವಾಗೆ 106 ರೂಲ್ಸ್ ಇದೆ, ಅದರಲ್ಲಿ ಒಂದು 10-15 ರೂಲ್ಸ್ ಇಂಪಾರ್ಟೆಂಟ್ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದಾನೆ, ಅದನ್ನು ಅವಶ್ಯಕವಾಗಿ ಓದ್ಕೊಳ್ಳಿ. ಇನ್ನು ಆರ್ಡರ್ 22 ಅದರಲ್ಲಿ ಕೂಡ ಏನು ಇದು ಅಬೇಟ್ಮೆಂಟ್ ಯಾವಾಗ ಆಗುತ್ತೆ ಅಂತ ಹೇಳುವಂಥದ್ದು, ಮೇನ್ ಡೆತ್ ಆಗುವಂಥದ್ದು, ಅದರಲ್ಲಿ ಯಾವಾಗ ಅಬೇಟ್ಮೆಂಟ್ ಈ ರೈಟ್ ಟು ಸೂ ಬಗ್ಗೆ ರೂಲ್ 1 ಅಲ್ಲಿ ಹೇಳಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಹಾಗೆ ರೂಲ್ 3 ಅಲ್ಲಿ ಪ್ಲೇಂಟಿಫ್ ಡೆತ್ ಆದರೆ, ರೂಲ್ 4 ಅಲ್ಲಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಡಿಫೆಂಡೆಂಟ್ಸನ್ನು ಹೇಗೆ ಇಂಪ್ಲೀಡ್ ಮಾಡೋದು, ಬ್ರಾಟ್ ಆನ್ ರೆಕಾರ್ಡ್ ಮಾಡೋದು ಅಂತ ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದರ ನಂತರ ಈ ರೂಲ್ 6 ಅಂತ ಏನಿದೆ, ನೋ ಅಬೇಟ್ಮೆಂಟ್ ಬೈ ರೀಸನ್ ಆಫ್ ಡೆತ್ ಆಫ್ಟರ್ ಹಿಯರಿಂಗ್ ಆದ ನಂತರ ಒಬ್ಬ ಪರ್ಸನ್ ಪಾರ್ಟಿ ತೀರ್ಕೊಂಡ್ರೆ ಆವಾಗ ಅವರನ್ನು ಸೂಟ್ ಅಬೇಟ್ ಆಗತ್ತಾ ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ಇಂಪ್ಲೀಡ್ ಮಾಡ್ತಿದ್ರೆ ಅಂತ ಹೇಳುವಂಥದ್ದು. ಹಾಗೆ ರೂಲ್ 9 ಅಲ್ಲಿ ಎಫೆಕ್ಟ್ ಆಫ್ ಅಬೇಟ್ಮೆಂಟ್ ಆಫ್ ಡಿಸ್ಮಿಸಲ್ ಏನಾಗುತ್ತೆ, ಆವಾಗ ಅಬೇಟ್ಮೆಂಟ್ ಆದರೆ ಡಿಸ್ಮಿಸಲ್ ಆದರೆ ಏನಾಗುತ್ತೆ ಅಂತ ಹೇಳುವಂಥದ್ದು ರೂಲ್ಸ್ ಇದು ತುಂಬ ಇಂಪಾರ್ಟೆಂಟ್. ಆರ್ಡರ್ 23 ಇದರಲ್ಲಿ ನಾವು ಕಾಣುವಂಥದ್ದು ವಿಡ್ರಾವಲ್ ಮತ್ತು ಕಾಂಪ್ರಮೈಸ್. ಸೊ ಎಲ್ಲ ಪ್ರಾವಿಷನ್ಸು ಇಂಪಾರ್ಟೆಂಟು. ಅದರಲ್ಲಿ ಇಲ್ಲಿ ರೂಲ್ 1 ಹೇಗೆ ವಿಡ್ರಾವಲ್ ಇರ್ಬೋದು ಅಂತ ಹೇಳೋದು, ಹೇಗೆ ಟ್ರಾನ್ಸ್ಪೋಸಿಷನ್ ಆಫ್ ಡಿಫೆಂಡೆಂಟ್ಸ್ ಆಗ್ತಾರೆ ಅಂತ ಹೇಳುವಂಥದ್ದು, ಇದೆರಡು ವಿಡ್ರಾವಲ್ ಬಗ್ಗೆ. ಆದರೆ ಇನ್ನು ರೂಲ್ 3A 3B ಅದು ಕಾಂಪ್ರಮೈಸ್ ಆಫ್ ಸೂಟ್, ಇಲ್ಲಿ ಬಾರ್ ಟು ಸೂಟ್ ಅಂತ ಅದೆಲ್ಲ ಇದು ಕೂಡ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಓಕೆ, ಇದು ರೆಪ್ರೆಸೆಂಟೇಟಿವ್ ಸೂಟಲ್ಲಿ ಹೇಗೆ ಅಗ್ರಿಮೆಂಟ್ ಕಾಂಪ್ರಮೈಸ್ ಆಗುತ್ತೆ, ಕೋರ್ಟ್ ಪರ್ಮಿಷನ್ ಬೇಕು ಅಂತ ಹೇಳುವಂತಹ ಒಂದು ರೂಲ್ಸ್ ಇದು. ಇನ್ನು ಆರ್ಡರ್ 24 ಅಲ್ಲಿ ಅಷ್ಟು ಕ್ವಶನ್ ಕೇಳಿಲ್ಲ, 25 ಕೇಳಿಲ್ಲ. ಕಮಿಷನ್ಸಲ್ಲಿ ಏನು ಕೇಳಿದ್ದಾರೆ ಅಂದರೆ ಇಲ್ಲಿ ರಿಪೋರ್ಟ್ ಅಂತ ಏನಿದೆ, ಎವಿಡೆನ್ಸ್ ಕಮಿಷನರ್ ರಿಪೋರ್ಟ್ ಏನಿರುತ್ತೆ ಅದರದ್ದು ಎವಿಡೆನ್ಷರಿ ವ್ಯಾಲ್ಯೂ ಏನು ಅಂತ ಈ ಲೋಕಲ್ ಇನ್ಸ್ಪೆಕ್ಷನ್ಸ್ ಇನ್ವೆಸ್ಟಿಗೇಷನ್ ಅದರಲ್ಲಿ ಕೇಳಿರುವಂಥ ಒಂದು ಇದು. ಓಕೆ, ಸೊ ಅದು ಕೂಡ ಇಂಪಾರ್ಟೆಂಟು. ಹಾಗೆ ಯಾವ್ಯಾವ ಪರ್ಪಸ್ಸಿಗೆ ಕಮಿಷನ್ ಇಶ್ಯೂ ಮಾಡ್ತಾರೆ ಅದು ನೋಡ್ಕೊಳ್ಳಿ. ಮತ್ತು ಕಮಿಷನ್ಸ್ ಟು ಮೇಕ್ ಪಾರ್ಟಿಷನ್ಸ್ ಅಂತ ಏನಿದೆ ರೂಲ್ 13 ಅದು ಇಂಪಾರ್ಟೆಂಟ್. ಹಾಗೆ ಸೆಕ್ಷನ್ 54 ಕರ್ನಾಟಕ ಅಮೆಂಡ್ಮೆಂಟ್ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಜನರಲ್ ಪ್ರಾವಿಷನ್ಸ್ ಅಷ್ಟು ಕೇಳಿಲ್ಲ. ಕಮಿಷನ್ಸ್ ಇಶ್ಯೂಡ್ ಆಟ್ ಇನ್ಸ್ಟೆನ್ಸ್ ಆಫ್ ಫಾರಿನ್ ಟ್ರಿಬ್ಯುನಲ್ಸ್ ಅದನ್ನು ಕೂಡ ಅಷ್ಟು ಕೇಳಿಲ್ಲ. ಇನ್ನು ಅಗೇನ್ಸ್ಟ್ ಗೌರ್ಮೆಂಟ್ ಏನಿದೆ ಒಂದು ಆರ್ಡರು, ಅದರಲ್ಲಿ
ಗೌರ್ಮೆಂಟನ್ನು ಮ್ಯಾಂಡೇಟರಿಯಾಗಿ ಪಾರ್ಟಿ ಮಾಡಬೇಕು. ಯಾವಾಗ ಒಂದು ಪಬ್ಲಿಕ್ ಆಫೀಸರ್ ವಿರುದ್ಧ ಡ್ಯಾಮೇಜಸ್ ಅಂಥ ಕೇಸಸ್ಗಳನ್ನು ಹಾಕಿದಾಗ ಗೌರ್ಮೆಂಟನ್ನು ಕಂಪಲ್ಸರಿಲಿ ಪಾರ್ಟಿ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗೆ ಯಾರು ಗೌರ್ಮೆಂಟ್ ಒಂದು ವಿರುದ್ಧ ಕೇಸ್ ಇರುವಾಗ ಪ್ರೊಸೆಸನ್ನು ತಗೊಳ್ಳಿಕ್ಕೆ ಯಾರು ಏಜೆಂಟ್ ಆಗ್ತಾರೆ, ಗೌರ್ಮೆಂಟ್ ಲೀಡರ್ ಆ ಪ್ರೊಸೆಸನ್ನು ತಗೊಳ್ಬೋದು ಅಂತ ಹೇಳುವಂಥ ಒಂದು ಪ್ರೊವಿಷನ್ ಇದು. ಹಾಗೆ ಇಲ್ಲಿ ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಲೀಡರ್ದು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಇನ್ನು 27A ಅಷ್ಟು ಇಂಪಾರ್ಟೆಂಟ್ ಅಲ್ಲ. 27 ಆದರೆ ಈಗ ಅಮೆಂಡ್ಮೆಂಟ್ ಹೊಸದಾಗಿ ಅಮೆಂಡ್ಮೆಂಟ್ ಆಗಿರೋ ಯಾವುದೇ ಪ್ರಾವಿಷನ್ಸನ್ನು ಕೂಡ ಒಂದ್ಸಲ ಜಸ್ಟ್ ಒಂದು ಕಣ್ಣು ಹಾಯಿಸಿ ನೋಡ್ಕೊಳ್ಳಿ. ಕೆಲವೊಂದ್ಸಲ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗಿರೋ ಪ್ರಾವಿಷನ್ಸ್ಗಳು ಬರ್ತಾ ಹೋಗ್ತವೆ. ಇನ್ನು ಆರ್ಡರ್ 9 ಸೂಟ್ ಬೈ ಅಗೇನ್ಸ್ಟ್ ಕಾರ್ಪೊರೇಷನ್ಸ್. ಆರ್ಡರ್ 30 ಅದು ಕೂಡ ಅಂತ ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳಿಲ್ಲ. ಇನ್ನು ಅಡ್ಮಿನಿಸ್ಟ್ರೇಟರ್ಸು ಅದು ಕೂಡ ಅಷ್ಟೊಂದು ಕೇಳಿಲ್ಲ. ಮೈನರ್ಸ್ ತುಂಬ ಇಂಪಾರ್ಟೆಂಟ್. ಆರ್ಡರ್ 32 ಅಂತ ಏನಿದೆ, ಅಗೇನ್ಸ್ಟ್ ಮೈನರ್ಸ್ ಆ್ಯಂಡ್ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡು. ಸೊ ತುಂಬ ನಾವಿಲ್ಲಿ ನೋಡಿ ನಾನು ಮಾರ್ಕ್ ಮಾಡಿದ್ದೇನೆ, ಇಷ್ಟು ಒಂದು ಪ್ರಾವಿಷನ್ಸ್ ಮೇಲೆ ಕ್ವಶನ್ಗಳನ್ನ ಕೇಳಿದ್ದಾರೆ. ಸೊ ಮೈನರ್ ನೆಕ್ಸ್ಟ್ ಫ್ರೆಂಡ್ ಯಾವಾಗ ಆಗ್ತಾರೆ, ಹಾಗೆ ಗಾರ್ಡಿಯನ್ ಯಾವಾಗ ಆಗ್ತಾರೆ, ಓಕೆ. ನೆಕ್ಸ್ಟ್ ಫ್ರೆಂಡ್ ಇಲ್ಲದೆ ಇರುವಾಗ ಪ್ಲೇನ್ ಟು ಬಿ ಟೇಕನ್ ಆಫ್ ದಿ ಫೈಲ್, ಅದರದ್ದೊಂದು ಎಫೆಕ್ಟ್. ಹೂ ಮೇ ಆ್ಯಕ್ಟ್ ಆಸ್ ನೆಕ್ಸ್ಟ್ ಫ್ರೆಂಡ್ ಆರ್ ಬಿ ಅಪಾಯಿಂಟೆಡ್ ಗಾರ್ಡಿಯನ್ ಫಾರ್ ದಿ ಸೂಟ್, ರೂಲ್ 4. ಹಾಗೆ ರೂಲ್ 7 ಅಗ್ರಿಮೆಂಟ್ ಆರ್ ಕಾಂಪ್ರಮೈಸ್ ಬೈ ನೆಕ್ಸ್ಟ್ ಫ್ರೆಂಡ್ ಆರ್ ಗಾರ್ಡಿಯನ್ ಫಾರ್ ದಿ ಸೂಟ್. ಅವ್ರು ಯಾವಾಗ ರಿಟೈರ್ಮೆಂಟ್ ಆಗ್ತಾರೆ, ಯಾವಾಗ ರಿಮೂವಲ್ ಮಾಡ್ಬೋದು. ಹಾಗೆ ಸ್ಟೇ ಆಫ್ ಪ್ರೊಸೀಡಿಂಗ್ಸ್ ಆನ್ ರಿಮೂವಲ್ ಆಫ್ ನೆಕ್ಸ್ಟ್ ಫ್ರೆಂಡ್, ಅದು ಹೇಗೆ ಆಗತ್ತೆ, ಸ್ಟೇ ಆದಾಗ ಒಬ್ಬರು ನೆಕ್ಸ್ಟ್ ಫ್ರೆಂಡ್ ರಿಮೂವ್ ಆದಾಗ ಆ ಪ್ರೊಸೀಡಿಂಗ್ಸನ್ನು ಸ್ಟೇ ಮಾಡ್ಬೋದಾ ಬೇಡವಾ, ಅಥವಾ ನ್ಯಾಚುರಲಿ ಸ್ಟೇ ಆಗತ್ತಾ. ಹಾಗೆ ಇವರದ್ದು ಗಾರ್ಡಿಯನ್ದು ಕೂಡ ಅದೇ ಪ್ರಾವಿಷನ್ ಏನಾಗತ್ತೆ ಅಂತ ಹೇಳಿ. ಹಾಗೆ ಮೈನರ್ ಇರುವಂಥವ್ರು ಮೆಜಾರಿಟಿ ಬಂದಾಗ ಆವಾಗ ಅವರು ಆ ಕೇಸನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಹೇಳುವಂಥದ್ದು ರೂಲ್ 13. ಹಾಗೆ ರೂಲ್ 14 ಅನ್ರೀಸನೇಬಲ್ ಆರ್ ಇಂಪ್ರಾಪರ್ ಸೂಟ್ ಇರುವಾಗ ಮೈನರ್ ಏನು ಮಾಡಬೇಕು ಅಂತ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆರ್ಡರ್ 32. ಇನ್ನು ಫ್ಯಾಮಿಲಿ ಮ್ಯಾಟರ್ಸ್ ಅದ್ರ ಬಗ್ಗೆ ಕೇಳಿಲ್ಲ. ಸೂಟ್ಸ್ ಬೈ ಇಂಡಿಜೆಂಟ್ ಪರ್ಸನ್ಸ್ ವೆರಿ ಇಂಪಾರ್ಟೆಂಟ್, ಓಕೆ. ಸೊ ಇದರಲ್ಲಿ ರೂಲ್ 1 ಸೂಟ್ ಮೇ ಬಿ ಇನ್ಸ್ಟಿಟ್ಯೂಟ್ ಅಗೇನ್ಸ್ಟ್ ಇಂಡಿಜೆಂಟ್ ಪರ್ಸನ್ ಅಂತ ಹೇಳಿದ್ದಾರೆ. ಸೊ ಹೂ ಇಸ್ ಇಂಡಿಜೆಂಟ್ ಪರ್ಸನ್ಸ್ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಹಾಗೆ ರಿಜೆಕ್ಷನ್ ಆಫ್ ಅಪ್ಲಿಕೇಶನ್, ಯಾವ ಸಂದರ್ಭದಲ್ಲಿ ಆ ಇಂಡಿಜೆಂಟ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ಬೋದು. ಆಮೇಲೆ ಆ ಕೋರ್ಟ್ ಫೀಗೆ ಏನು ಎಕ್ಸೆಂಪ್ಷನ್ ಸಿಕ್ಕಿರುತ್ತೆ, ಸೊ ಅದನ್ನು ಯಾರಿಂದ ಭರಿಸ್ಕೊಳ್ಬೇಕು, ಇಂಡಿಜೆಂಟ್ ಪರ್ಸನ್ ಸಕ್ಸೀಡ್ ಆದಾಗ ಯಾರ ಹತ್ರ ಅದನ್ನು ರಿಕವರ್ ಮಾಡಬೇಕು ಅಂತ ಹೇಳುವಂಥ ಒಂದು ಸೆಕ್ಷನ್, ಒಂದು ರೂಲ್ ಇದು. ಇನ್ನು ಮಾರ್ಗೇಜಸ್ ಬಗ್ಗೆ ತುಂಬ ಕ್ವಶನ್ಗಳನ್ನ ಕೇಳಿಲ್ಲ. ಇಂಟರ್ಪ್ಲೀಡರ್ ನಾವು ಆಲ್ರೆಡಿ ಸೆಕ್ಷನ್ 88 ನೋಡಿದ್ವಿ. ಸೊ ಹಾಗೆ ಇಲ್ಲಿ ಕೂಡ ಈ ಒಂದು ಎಕ್ಸಾಂಪಲ್ ಏನಿದೆ, ಏಜೆಂಟ್ಸ್ ಆ್ಯಂಡ್ ಟೆನೆಂಟ್ಸ್ ಮೇ ನಾಟ್ ಇನ್ಸ್ಟಿಟ್ಯೂಟ್ ಇಂಟರ್ಪ್ಲೀಡರ್ ಸೂಟ್ಸ್ ಅಂತ ಇದೆಲ್ಲ, ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ. ಅದರ ಆಧಾರದ ಮೇಲೆ ಕೆಲವೊಂದು ಕ್ವಶನ್ಸ್ಗಳು ಬರ್ಬೋದು, ಇಲಿಸ್ಟ್ರೇಷನ್ ಬೇಸ್ಡ್ ಕ್ವಶನ್. ಇನ್ನು ಸ್ಪೆಷಲ್ ಕೇಸು ತುಂಬ ಕ್ವಶನ್ ಕೇಳಿಲ್ಲ. ಸಮ್ಮರಿ ಪ್ರೊಸೀಜರಲ್ಲಿ ಯಾವಾಗ ಸಮ್ಮರಿ ಪ್ರೊಸೀಜರ್ ಮಾಡ್ಬೋದು ಅಂತ ಹೇಳಿ ಜಸ್ಟ್ ಒಂದು ಶಾರ್ಟ್ ನೋಟ್ಗೆ ಬರುವಂಥ ಕ್ವಶನ್ ಇದು. ಸೊ ಇದರಲ್ಲಿ ಪವರ್ ಟು ಆರ್ಡರ್ ಬಿಲ್ ಟು ಬಿ ಡೆಪಾಸಿಟ್ ವಿತ್ ಆಫೀಸರ್ ಆಫ್ ಕೋರ್ಟ್, ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಪ್ರಾವಿಷನ್. ಇನ್ನು ಆರ್ಡರ್ 38 ಈ ಒಂದು ಕಾರಣ ಏನಿದೆ, ಯಾವಾಗ ಅರೆಸ್ಟ್ ಬಿಫೋರ್ ಜಜ್ಮೆಂಟ್ ಮಾಡ್ಬೋದು, ಯಾವಾಗ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಮಾಡ್ಬೋದು. ರೂಲ್ 1 ಮತ್ತು ರೂಲ್ 5 ಏನಿದೆ ಅದು ಇಂಪಾರ್ಟೆಂಟ್. ಹಾಗೆ ಆ ಅಟ್ಯಾಚ್ಮೆಂಟ್ ಯಾವಾಗ ರಿಮೂವ್ ಆಗುತ್ತೆ, ಓಕೆ. ಸೊ ಅದು ರೂಲ್ 9 ನಾವು ಕಾಣ್ತೇವೆ, ಇದು ಕೂಡ ಇಂಪಾರ್ಟೆಂಟ್. ರೂಲ್ 11 ಪ್ರಾಪರ್ಟಿ ಅಟ್ಯಾಚ್ಡ್ ಬಿಫೋರ್ ಜಜ್ಮೆಂಟ್ ನಾಟ್ ಟು ಬಿ ರೀಅಟ್ಯಾಚ್ ಇನ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ, ಓಕೆ. ಒಂದ್ಸಲ ಅಟ್ಯಾಚ್ ಆಗಿದ್ರೆ ಅದು ಡಿಕ್ರಿ ಆದರೆ ಮತ್ತೆ ರೀಅಟ್ಯಾಚ್ಮೆಂಟ್ ಮಾಡಬೇಕಂತ ಇಲ್ಲ ಅಂತ ಹೇಳುವಂಥದ್ದು. ಇನ್ನು ಆರ್ಡರ್ 39 ಟೆಂಪರರಿ ಇಂಜೆಕ್ಷನ್ ಬಗ್ಗೆ ಯಾವ್ಯಾವ ಪ್ರಾವಿಷನ್ಸ್ ಇದೆ ಅದು ತುಂಬ ಇಂಪಾರ್ಟೆಂಟ್. ಯಾವ ಸಂದರ್ಭದಲ್ಲಿ ಟೆಂಪರರಿ ಇಂಜೆಕ್ಷನ್ ಗ್ರಾಂಟ್ ಮಾಡ್ಬೋದು ಅಂತ ರೂಲ್ 1 ರೂಲ್ 2 ಹೇಳ್ತಾರೆ. ಹಾಗೆ ಆ ಕಾನ್ಸಿಕ್ವೆನ್ಸ್ ಏನು, ಆ ಡಿಸೊಬಿಡಿಯನ್ಸ್ ಮಾಡಿದರೆ ಏನು ಪನಿಷ್ಮೆಂಟ್ ಇದೆ, ಅರೆಸ್ಟ್ ಮಾಡ್ಬೋದಾ, ಅಟ್ಯಾಚ್ಮೆಂಟ್ ಮಾಡ್ಬೋದಾ, ಎಷ್ಟು ಸಮಯಕ್ಕೆ ಅರೆಸ್ಟ್ ಅಟ್ಯಾಚ್ಮೆಂಟ್ ಮಾಡ್ಬೋದು ಅಂತ. ಹಾಗೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಡದೆ ಪಾಸ್ ಮಾಡಿದರೆ ಅದರದ್ದು ಕಾನ್ಸಿಕ್ವೆನ್ಸ್ ಏನು, ಆವಾಗ ಎಷ್ಟು ದಿನದಲ್ಲಿ ಆ ಒಂದು ಅಪ್ಲಿಕೇಶನ್ ಡಿಸ್ಪೋಸ್ ಮಾಡಬೇಕು ಅಂತ ಈ 2A 3A ಅದರಲ್ಲೆಲ್ಲ ಹೇಳಿದ್ದಾರೆ. ಇನ್ನು ಇಂಟರ್ಲಾಕ್ಯುಟರಿ ಆರ್ಡರ್ಸ್ ಅದ್ರ ಬಗ್ಗೆ ಏನು ಕೇಳಿಲ್ಲ. ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ಸ್ ಅಂತ ಇದೆ, ಆ ರಿಸೀವರ್ ಅಂದರೆ ಯಾರು ಅಂತ ಒಂದು ತಿಳಿದು ಇಟ್ಕೊಳ್ಳಿ, ಓಕೆ. ಇದು ಇಂಪಾರ್ಟೆಂಟ್ ರೂಲ್ಸ್ ನೋಡಬೇಕಂತಲ್ಲ, ಯಾರು ಅಂತ ತಿಳಿದಿಟ್ಕೊಳ್ಳಿ. ಇನ್ನು ಅಪೀಲ್ಸ್ ಫ್ರಮ್ ಒರಿಜಿನಲ್ ಡಿಕ್ರೀಸ್ ಆರ್ಡರ್ 41 ಬಂದಾಗ ಈ ಒಂದು ರೂಲ್ 3 ಏನಿದೆ, ರಿಜೆಕ್ಷನ್ ಆರ್ ಅಮೆಂಡ್ಮೆಂಟ್ ಆಫ್ ಮೆಮೊರ್ಯಾಂಡಮ್ಮು, ಆ ಮೆಮೊರ್ಯಾಂಡಮ್ ಹೇಳುವಂಥ ಫಾರ್ಮೆಟಲ್ಲಿ ಇಲ್ಲದಿದ್ದರೆ ಹೇಗೆ ರಿಜೆಕ್ಟ್ ಮಾಡ್ಬೋದು ಅಂತ ಅದು ಇಂಪಾರ್ಟೆಂಟ್. ಹಾಗೆ ಇಲ್ಲಿ ಸ್ಟೇ ಬೈ ಅಪಿಲೇಟ್ ಕೋರ್ಟ್ ಅಂತ ಏನಿದೆ, ಸ್ಟೇ ಬೈ ಕೋರ್ಟ್ ವಿಚ್ ಪಾಸ್ ಡಿಗ್ರಿ, ಇದು ಇಂಪಾರ್ಟೆಂಟ್ ರೂಲ್ಸ್. ನಾವು ಪ್ರಾಕ್ಟಿಕಲಲ್ಲಿ ನೋಡುವಂತಹ ಯಾವಾಗಲೂ ಕಾಮನ್ ಆಗಿ ಬರುವಂಥ ರೂಲ್ಸ್ ಅದು.
ಇನ್ನು ಪ್ರೊಸೀಜರ್ ಆನ್ ಹಿಯರಿಂಗ್ ಅದು ತುಂಬ ಒಂದು ಅಂಥ ಏನು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಅಲ್ಲ. ರಿಮಾಂಡ್ ಅಂತ ಏನು ನಾವು ನೋಡ್ತೇವೆ, ಇದು ಸ್ವಲ್ಪ ಮಟ್ಟಿಗೆ ನಾವು ಓದ್ಕೊಳ್ಬೋದು. ರಿಮಾಂಡ್ ಆಫ್ ಕೇಸ್ ಬೈ ಅಪಿಲೇಟ್ ಕೋರ್ಟ್, ರಿಮಾಂಡ್ ಆನ್ ಅದರ್ ಕೇಸಸ್. ಹಾಗೆ ಜಜ್ಮೆಂಟ್ ಇನ್ ಅಪೀಲ್, ಡಿಕ್ರಿ ಇನ್ ಅಪೀಲ್, ಅದೇನು ತುಂಬ ಕ್ವಶನ್ಗಳು ಕೇಳಿಲ್ಲ. ಇಲ್ಲಿ ಅಪೀಲ್ಸ್ ಫ್ರಮ್ ಅಪಿಲೇಟ್ ಡಿಕ್ರೀಸ್ ಅಂತ ಏನಿದೆ ಅದರದ್ದು ಸ್ವಲ್ಪ ಒಂದು ಕ್ವಶನ್ಗಳನ್ನ ಕೇಳಿಲ್ಲ. ಇಲ್ಲಿ ಆರ್ಡರ್ 43 ಅಪೀಲ್ಸ್ ಫ್ರಮ್ ಆರ್ಡರ್ಸ್ ಅಂತ ಏನಿದೆ ಅದು ಇಂಪಾರ್ಟೆಂಟ್. ಅದರಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದಲ್ಲ, ಸೊ ಆ ಲಿಸ್ಟನ್ನು ನೀವು ನೋಡ್ಕೊಳ್ಬೇಕು. ಅಪೀಲ್ಸ್ ಬೈ ಇಂಡಿಜೆಂಟ್ ಪರ್ಸನ್ಸ್ ಅದನ್ನೇನು ಕೇಳಿಲ್ಲ, ಆದರೆ ಯಾವ ಆರ್ಡರ್ ಅಂತ ನೀವು ನೋಡಿಕೊಂಡ್ರೆ ಒಳ್ಳೆಯದು. ಇದೆಲ್ಲದೂ ಕೂಡ ಆರ್ಡರ್ 42, ಆರ್ಡರ್ 43 ಯಾವ್ಯಾವ ಆರ್ಡರ್ಗೆ ಸಂಬಂಧಪಟ್ಟದ್ದು ಅದರದ್ದು ಒಂದು ಲಿಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಇಲ್ಲಿ ಅಪೀಲ್ಸ್ ಟು ಸುಪ್ರೀಂ ಕೋರ್ಟಲ್ಲಿ ಇಲ್ಲಿ ಒಂದು ಡಿಕ್ರಿ ಡೆಫಿನೇಷನ್ ಇದೆ. ಸೊ ಈ ಡಿಕ್ರಿ ಡೆಫಿನೇಷನ್ ಮತ್ತು ಸೆಕ್ಷನ್ 2 ಬರುವಂಥ ಡಿಕ್ರಿ ಡೆಫಿನೇಷನ್ ಸ್ವಲ್ಪ ಬೇರೆ ಆಗುತ್ತೆ. ಸೊ ಅದರದ್ದು ಒಂದು ಡಿಫ್ರೆನ್ಸ್ ಗೊತ್ತಿರಬೇಕು. ಇನ್ನು ರೆಫರೆನ್ಸ್ ಅಂದರೆ ರೂಲ್ 3 ಜಜ್ಮೆಂಟ್ ಆಫ್ ಹೈಕೋರ್ಟ್ ಟು ಬಿ ಟ್ರಾನ್ಸ್ಮಿಟೆಡ್ ಆ್ಯಂಡ್ ಕೇಸ್ ಡಿಸ್ಪೋಸ್ಡ್ ಆಫ್ ಅಕಾರ್ಡಿಂಗ್ಲಿ. ಇದು ಒಂದು ರೆಫರೆನ್ಸ್ ಯಾವಾಗ ಮಾಡ್ಬೋದು, ಹೈಕೋರ್ಟ್ ಜಜ್ಮೆಂಟ್ ಹೇಗಿರಬೇಕು, ಆ ಕೇಸ್ ಡಿಸ್ಪೋಸ್ ಹೇಗೆ ಮಾಡಬೇಕು ಅಂತಂದರೆ ಒಂದು ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್. ಇನ್ನು ರಿವ್ಯೂದಲ್ಲಿ ಆರ್ಡರ್ 47 ಯಾವ ಸಂದರ್ಭದಲ್ಲಿ ಗ್ರೌಂಡ್ಸ್ ಫಾರ್ ರಿವ್ಯೂ ಅಂತ ರೂಲ್ 1 ಹೇಳಿದ್ದಾರೆ, ಅದು ನೋಡ್ಕೊಳ್ಳಿ. ಹಾಗೆ ಈ ರಿಜೆಕ್ಷನ್ ಒಂದು ಅಪ್ಲಿಕೇಶನ್ ಹಾಕಿದಾಗ, ರಿವ್ಯೂ ಅಪ್ಲಿಕೇಶನ್ ಹಾಕಿದಾಗ ಅದು ರಿಜೆಕ್ಟ್ ಆದಾಗ ಅದು ನಾಟ್ ಅಪೀಲೇಬಲ್, ಅದರದ್ದು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಅಂತ ಅದನ್ನು ಇದರಲ್ಲಿ ಕೂಡ ಹೇಳಿದ್ದಾರೆ. ಓಕೆ, ಇನ್ನು ಬರುವಂಥದ್ದು ಮಿಸ್ಲೇನಿಯಸ್ ಪ್ರಾವಿಷನ್ಸು, ಹಾಗೆ ಚಾರ್ಟೆಡ್ ಹೈಕೋರ್ಟ್ಸು, ಪ್ರೊವಿಷನಲ್ ಸ್ಮಾಲ್ ಕೋರ್ಟ್ಸು, ಪ್ರೆಸಿಡೆನ್ಸಿ ಸ್ಮಾಲ್ ಕೋರ್ಟ್ಸು, ಇದೆಲ್ಲ ಬೇರೆ ಬೇರೆ ಸಣ್ಣ ಒಂದು ಆರ್ಡರ್ಸು. ಸೊ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಇದಿಷ್ಟು ನಾನು ಹೇಳಿದಾಗೆ ಇದನ್ನು ಅವಶ್ಯಕವಾಗಿ ಇದೆಲ್ಲ ಓದ್ಕೊಳ್ಳಿ. ನಿಮಗೆ ಅಟ್ಲೀಸ್ಟ್ ಒಂದು 70% ನಿಮ್ಮ ಒಂದು ಮಾರ್ಕ್ಸನ್ನು ಕವರ್ ಮಾಡೋಷ್ಟು ಆಗ್ಬೋದು ಇದು. ಓಕೆ, ಸೊ ಹೀಗೆ ಅನ್ಅಕಾಡೆಮಿಯಲ್ಲಿ ಈ ಒಂದು ಕ್ವಶನ್ಗಳ ಮೇಲೆ ನಾನು ಈ ಒಂದು ರೂಲ್ಸ್ ಮೇಲೆ ನಾನು ಒಂದು 10-20 ಕ್ಲಾಸ್ಗಳನ್ನು ಮಾಡಿದ್ದೇನೆ. ಸೊ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬಂದಿದೆ. ನೀವು ಆ ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ನೋಡ್ಬೋದು, ನನ್ನ ಅನ್ಅಕಾಡೆಮಿ ಪ್ರೊಫೈಲಲ್ಲಿ ನಾನು ಕೊಟ್ಟಿದ್ದೇನೆ. ಹಾಗೆ ಮುಂದೆ ಕೂಡ ಅನ್ಅಕಾಡೆಮಿ ಕ್ಲಾಸ್ಗಳನ್ನು ತೊಗೊಳ್ತೇನೆ, ಲೈವ್ ಕ್ಲಾಸಸ್, ಫ್ರೀ ಲೈವ್ ಕ್ಲಾಸಸ್ಗಳನ್ನು ತೊಗೊಳ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಸಿಗ್ತಾ ಇರೋದು ನಿಮಗೆ ಫ್ರೀ ಲೈವ್ ಕ್ಲಾಸ್. ಇನ್ನು ಪ್ಲಸ್ ಕೋರ್ಸ್ ಅದು ಬೇರೆ, ಅದು ಇನ್ನೂ ಸ್ಟ್ರಕ್ಚರ್ ಆಗಿ ಮಾಡುವಂಥದ್ದು. ಓಕೆ, ಸೊ ಇದೆಲ್ಲವೂ ಕೂಡ ನಿಮಗೆ ಈ ಅನ್ಅಕಾಡೆಮಿ ಅಥವಾ ಯೂಟ್ಯೂಬಲ್ಲಿ ಯಾವ ದುಡ್ಡು ಕೊಟ್ಟು ಕ್ಲಾಸಸ್ಗಳು ಸಿಗುವಂಥದ್ದಲ್ಲ. ಜಸ್ಟ್ ನೀವು ಬೈ ದಿ ಕ್ಲಿಕ್ ಆಫ್ ಯುವರ್ ಏನು ಹೇಳ್ತಾರೆ ಬಟನ್ ನಿಮಗೆ ಇದೆಲ್ಲವೂ ಕೂಡ ಆಕ್ಸೆಸ್ ಲಭ್ಯ ಇದೆ. ಓಕೆ, ಸೊ ಅನ್ಅಕಾಡೆಮಿ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ಗಳನ್ನು ತಿಳಿಸ್ಕೊಡ್ತೇನೆ, ಅದೆಲ್ಲಕ್ಕೂ ಕೂಡ ನೀವು ನೋಡ್ಬೋದು. ಸೊ ಹೀಗೆ ಇನ್ನೂ ಬೇರೆ ಬೇರೆ ಆ್ಯಕ್ಟ್ಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಇದೇ ಥರ ಪ್ರಾವಿಷನ್ಸ್, ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಹೀಗೆ ನಿರಂತರವಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಇದ್ದರೆ ಈ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇದೆ, ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್ ಇದೆ, ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್. ಹಾಗೆ ಅಭಿಜ್ಞಾ ಲಾ ಸೀರೀಸ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ನಿಮಗೆ ಬೇರೆ ರೀತಿಯ ಎಲ್ಲ ನೋಟ್ಸ್ಗಳೇನಿದೆ, ನೋಟ್ಸ್ ಅಂದರೆ ಈಗ ನಾನು ಕೆಲವೊಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಅಂತೆಲ್ಲ ಏನಿರುತ್ತೆ ಅದನ್ನು ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೇನೆ. ಸೊ ನೀವು ಆವಾಗ ಅದಕ್ಕೆ ಜಾಯಿನ್ ಆಗ್ಬೋದು. ಇನ್ನು ಅನ್ಅಕಾಡೆಮಿ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಅನ್ಅಕಾಡೆಮಿಲಿ ನಾನಂತಲ್ಲ, ಅನ್ಅಕಾಡೆಮಿ ಜುಡಿಷರಿ ಅಂತಲೇ ಒಂದು ಕ್ಯಾಟಗರಿ ಇದೆ. ಆ ಜುಡಿಷರಿ ಕ್ಯಾಟಗರಿಯಲ್ಲಿ ಪ್ಲಸ್ ಕೋರ್ಸ್, ಲೈವ್ ಕೋರ್ಸ್ ಅಂತೆಲ್ಲ ಎಲ್ಲ ಇರುತ್ತೆ. ಸೊ ಪ್ಲಸ್ ಕೋರ್ಸ್ದು ವ್ಯಾಲ್ಯೂ ನಾವು ನೋಡ್ಲಿಕ್ಕೆ ಹೋದರೆ ತಿಂಗಳಿಗೆ ಸುಮಾರು 6,875 ರೂಪಾಯಿ ಅಂತ ಇತ್ತು. ಹಾಗೆ ಬೇರೆ ಬೇರೆ ಡ್ಯೂರೇಷನ್ದು 3 ತಿಂಗಳು, 6 ತಿಂಗಳು, 12 ತಿಂಗಳು, 18 ತಿಂಗಳು, 24 ತಿಂಗಳು ಅಂತೆಲ್ಲ ಬೇರೆ ಬೇರೆ ಇತ್ತು. ಆದರೆ ಈಗ ಪ್ರೈಸ್ ಹೈಕ್ ಆಗ್ತಾ ಇದೆ. ಇಲ್ಲಿ ನೋಡುವಾಗೆ ಏಪ್ರಿಲ್ 1 ಅಂದರೆ ಮುಂದಿನ ಫೈನಾನ್ಷಿಯಲ್ ಇಯರಿಂದ ಪ್ರೈಸಸ್ ಹೈಕ್ ಆಗ್ತಾ ಇದೆ. ಸೊ ಕೇವಲ ಒಂದು 3 ದಿನ ಇರುವಂಥದ್ದು. ಆವಾಗ ನಾವು ಏನು ಮಾಡ್ತೇವೆ, ಅಪರ್ಣಾ ಲಾ ಅಂತ ಕೋಡ್ ಹಾಕಿ ಇಲ್ಲಿ ಇದು ನೋಡ್ಬೋದು ನೀವು, ಪ್ರೈಸಸ್ ರೈಸ್ ಆಗ್ತಾ ಇದೆ ಏಪ್ರಿಲ್ 1 ಅಂತ. ಸುಮಾರು 1,000-2,000 ವ್ಯತ್ಯಾಸನೇ ಇರುತ್ತೆ. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಕೂಡ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದರೆ ಕೂಡಲೇ ಪರ್ಚೇಸ್ ಮಾಡಿ. ಯಾಕೆಂದರೆ ಇಲ್ಲಾಂದರೆ ಆಮೇಲೆ ನಿಮಗೆ ತುಂಬ ಒಂದು ಏರಿದ ಪ್ರೈಸಲ್ಲಿ ತೊಗೊಳ್ಬೇಕಾಗತ್ತೆ, ಸುಮ್ಮನೆ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗಲೇ ಪರ್ಚೇಸ್ ಮಾಡಿ. 3 ದಿನಗಳಿವೆ. ಹಾಗೆ
ಜುಡಿಷರಿ ಮೇನ್ಸ್ ಟೆಸ್ಟ್ ಸೀರೀಸ್ ಕೂಡ ಇದೆ, 10 ಕ್ವಶನ್ಸ್ 90 ನಿಮಿಷ ಇದೆ. ಸೊ ಇದನ್ನು ಅಟೆಂಡ್ ಆಗಿ, ಆಲ್ರೆಡಿ ಡೇಟ್ಸ್ ಆಗಿದೆ, ಆದರೂ ಕೂಡ ನೀವು ಹಿಂದಿನ ದಿನದ್ದು ಕ್ವಶನ್ ಪೇಪರ್ಸ್ ಟೆಸ್ಟ್ ಸೀರೀಸನ್ನೆಲ್ಲ ಅಟೆಂಡ್ ಮಾಡ್ಬೋದು. ಹೊಸ ಬ್ಯಾಚ್ ಒಂದು ಸ್ಟಾರ್ಟ್ ಆಗಿದೆ ರೀಸೆಂಟಾಗಿ, ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ರೀಸೆಂಟಾಗಿ ಮಾರ್ಚ್ 16ಕ್ಕೆ ಸ್ಟಾರ್ಟ್ ಡೇಟ್ ಅದು. ಅದ್ರದ್ದು ಡ್ಯೂರೇಷನ್ನು 6 ಮಂತ್ಸ್. ಓಕೆ, ಸೊ ಇದನ್ನು ಜಾಯ್ನ್ ಆಗ್ಬೋದು. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ ಮೇಲೆ ಮಾಕ್ ಟೆಸ್ಟ್ಗಳಾಗ್ತಾ ಇರ್ತವೆ ಫ್ರೀ ಆಗಿ, ಸೊ ಅದನ್ನು ಅಟೆಂಡ್ ಆಗಿ. IPC ಎಲ್ಲ ಕೋರ್ ಸಬ್ಜೆಕ್ಟ್ಸ್ ಏನಿದೆ, CRPC CPC ಅದು ತುಂಬ ಇಂಪಾರ್ಟೆಂಟ್. ಹಾಗೆ ಚಾಲೆಂಜರ್ ಸೀರೀಸ್ ಏನಿದೆ ವೀಕ್ಲಿ ಕರೆಂಟ್ ಅಫೇರ್ಸ್, ಅದು ಕೂಡ ಇಂಪಾರ್ಟೆಂಟ್. ಅದು ಸ್ಯಾಟರ್ಡೆ ಸಂಡೇ ಇರುತ್ತೆ, ಅಟೆಂಡ್ ಆಗಿ. ಇನ್ನು ಕೇವಲ ಒಂದು ಬ್ಯಾಚ್ ಅಲ್ಲ, ತುಂಬ ಬ್ಯಾಚಸ್ಗಳು ನಡೀತಾ ಇವೆ. ಸೊ ಬೇರೆ ಬೇರೆ ಡ್ಯೂರೇಷನ್ನಿಂದು, ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಸೊ ಅದಕ್ಕೋಸ್ಕರ ನೀವು ಪ್ಲಸ್ ಸಬ್ಸ್ಕ್ರೈಬರ್ಸ್ ಅಥವಾ ಐಕಾನಿಕ್ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಈ ಬ್ಯಾಚಸ್ಗೆ ಜಾಯ್ನ್ ಆಗ್ಬೋದು. ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ಕೂಡ ನೋಡ್ಬೋದು. ಜುಡಿಷರಿ ಐಕಾನಿಕ್ ಕ್ಯಾಟಗರಿ ಹೇಳುವಂಥದ್ದು ತುಂಬ ಒಂದು ಇಂಪಾರ್ಟೆಂಟ್ ಕ್ಯಾಟಗರಿ. ಅಂದರೆ ಮೇನ್ಸ್ ಫೋಕಸ್ ಟೆಸ್ಟ್ ಸೀರೀಸ್ ಅದು. ಅದರಲ್ಲಿ ನೀವು ಮೆಂಟರ್ಶಿಪ್ ಕೂಡ ತೊಗೊಳ್ಬೋದು, ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇರುತ್ತೆ, ಪ್ಲಸ್ ಕೋರ್ಸ್ದು ಬೆನಿಫಿಟ್ಸ್ ಕೂಡ ಇರುತ್ತೆ. ಇದರಲ್ಲಿ ಬುಕ್ ಯೋರ್ ಸೆಷನ್ ಅಂತ ಏನು ಕಾಣ್ತಾ ಇದೆ, 1:1 ಲೈವ್ ಮೆಂಟರ್ಶಿಪ್. ಅದಕ್ಕೆ ಒಂದು ಬೆನಿಫಿಟ್ಸ್ ಆಫ್ ನಾವು ನೋಡ್ಬೋದು. ನಿಮ್ಮ ಪರ್ಸನಲೈಸ್ಡ್ ಕೋಚಿಂಗ್ ಗೈಡೆನ್ಸ್ ತೊಗೊಳ್ಬೋದು ನಿಮ್ಮ ಮೆಂಟರ್ಸ್ ಹತ್ರ ನೀವು. ಸೊ ಆದಷ್ಟು ಬೇಗ ನಿಮ್ಮ ಸೆಷನ್ಸ್ಗಳನ್ನು ನಿಮ್ಮ ಮೆಂಟರ್ಸ್ ಹತ್ರ ಬುಕ್ ಮಾಡಿ. ಇನ್ನು ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್ದು ಅದರದ್ದೇ ಒಂದು ಸ್ವಂತಾದ ಒಂದು ಏನು ಹೇಳ್ತಾರೆ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಕೂಡ ಕ್ಲಾಸಸ್ಗಳಾಗ್ತಾ ಇವೆ. ಟೆಲಿಗ್ರಾಮ್ ಚಾನಲ್ ಇದೆ ಅನ್ಅಕಾಡೆಮಿದು, ಮತ್ತು ನನ್ನ ಪರ್ಸ್ನಲ್ ಚಾನಲ್ ಇದೆ. ಸೊ ಅದಕ್ಕೆ ಕೂಡ ನೀವು ಅಟೆಂಡ್ ಆಗ್ಬೋದು. ಸೊ ಹೀಗೆ ಇನ್ನೂ ಬಹಳಷ್ಟು ಜುಡಿಷರಿ ಎಕ್ಸಾಮ್ ಸ್ಪೆಸಿಫಿಕ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನಾನು ನನ್ನ ಒಂದು ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೇನೆ. ಹೀಗೆ ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಲಿಂಕನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.